ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಹಿಮಕುಮಾರ್. ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇಡೀ ದಿನದ ಕಂಪ್ಲೀಟ್ ನ್ಯೂಸ್ ಪ್ಯಾಕೇಜ್ ಇವತ್ತಿನ DNA ನಲ್ಲಿ. ಎಂದಿನಂತೆ ಪ್ರಮುಖವಾಗಿ 4 ಸುದ್ದಿಯತ್ತ ಗಮನ ಹರಿಸೋಣ. ಅದರಲ್ಲಿ ಮೊದಲ ಸುದ್ದಿ ವಿಜಯ್ ದರ್ಬಾರ್. ನಾಳೆಯಿಂದ ತಮಿಳುನಾಡಿನಲ್ಲಿ ವಿಜಯ್ ದರ್ಬಾರ್ ಆರಂಭ ಆಗತ್ತೆ. 5 ದಿನ ಆದ ಮೇಲೆ ಅಂತೂ ಇಂತೂ ಕೊನೆಗೂ ಕೂಡ ಬೆಂಬಲ ಸಿಕ್ತು. ಸೊ ನಾಳೆ ಏನೆಲ್ಲ ನಡೀತೆ ಅದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ತಮಿಳುನಾಡಿನ ಬಹುದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದು ವಿಜಯ್ ನೇತೃತ್ವದ TVK ಪಕ್ಷ. ಆದರೆ ಮ್ಯಾಜಿಕ್ ನಂಬರ್ ದಾಟಲಿಕ್ಕೆ ಆಗ್ತಿರ್ಲಿಲ್ಲ. 108 ಸ್ಥಾನವನ್ನು ಪಡೆದುಕೊಂಡಿತ್ತು. ಈಗ 1 ಸ್ಥಾನ ಅಂದರೆ 2 ಕ್ಷೇತ್ರದಲ್ಲಿ ಗೆದ್ದಿರುವಂತಹ ಹಿನ್ನೆಲೆಯಲ್ಲಿ ವಿಜಯ್ ಅವರು 1 ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕಾಯಿತು. ಹಾಗಾಗಿ 107 ಆಯಿತು. ಮ್ಯಾಜಿಕ್ ನಂಬರ್ಗೆ ಒಂದು 10ರಿಂದ 11 ಬೇಕಾಗಿತ್ತು. ಆದರೂ ಕೂಡ ಅಂಥ ಸ್ಥಾನಗಳನ್ನು ಅಂದರೆ ಏಕಾಏಕಿ ಡೈರೆಕ್ಟ್ ಆಗಿ ಕಾಂಗ್ರೆಸ್ ಕೊಡ್ತೀವಿ ಅಂತ ಹೇಳಿದರು, 5 ಕೊಡ್ತೀವಿ ಅಂತ ಅಂದಾಗ 112 ಆಯಿತು. ಇನ್ನು 6ರಿಂದ 7 ಬೇಕು. ಮ್ಯಾಜಿಕ್ ನಂಬರ್ ದಾಟಬೇಕು ಅಂತ ಹೇಳಿದ್ರೆ 118 ಮೇಲೆ ಇರಬೇಕು. 118 ಇದ್ರೂ ಓಕೆ, ಸಮಸ್ಯೆ ಏನಿಲ್ಲ. ಬಟ್ ಮ್ಯಾಜಿಕ್ ನಂಬರ್ ಬೇಕಾಗಿದ್ದು 118. ಆ ಸ್ಥಾನವನ್ನು ಪಡೆಯುವುದಕ್ಕೆ ನಾನಾ ಕಸರತ್ತು ವಿಜಯ್ ಕಡೆಯಿಂದ ಆಗತ್ತೆ. ನಿನ್ನೆ ಬಹುಶಃ ಆಲ್ಮೋಸ್ಟ್ ಅಲ್ಲಿ ಇತರೆ ಸಣ್ಣ ಪಕ್ಷಗಳು ಕೂಡ ಘೋಷಣೆ ಮಾಡಿದ್ವಿ, ನಾವು TVK ಪಕ್ಷದ ಜೊತೆ ನಿಲ್ತೀವಿ ಅಂತೇಳಿ. ಇದ್ದಕ್ಕಿದ್ದ ಹಾಗೆ ಕೆಲವು ಪಕ್ಷಗಳು ಅಲ್ಲಿ ಪ್ರಮುಖವಾಗಿ VCK ಪಕ್ಷ ವಾಪಸ್ ಪಡೆದುಕೊಂಡಿತ್ತು. ಅಲ್ಲಿ ಆರಂಭದಲ್ಲಿ ಬೆಂಬಲ ಕೊಡ್ತು, ಆಮೇಲೆ ಅಲ್ಲಿ ತಮ್ಮ ಬೆಂಬಲವನ್ನು ವಾಪಸ್ ಪಡೆದಿರುವಂಥ ಹಿನ್ನೆಲೆಯಲ್ಲಿ ಒಂಥರ ವಿಜಯ್ ಅವರು ಅತಂತ್ರರಾಗಿದ್ರು, ಏನು ಮಾಡಬೇಕು ಅಂತೇಳಿ. ನೋಡಿ, 3 ದಿನದಲ್ಲಿ ಬರೋಬ್ಬರಿ 3 ಬಾರಿ ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ. ಆರಂಭದಲ್ಲಿ 112 ಶಾಸಕರ ಬೆಂಬಲವನ್ನು ಪಡೆದು ನನಗೆ ಅವಕಾಶ ಮಾಡಿಕೊಡಿ ಸರ್ಕಾರ ರಚನೆ ಮಾಡಲಿಕ್ಕೆ ಅಂತೇಳಿ ಹೋದಾಗ ಹಂಗೆ ಆಗೋದಿಲ್ಲ ಅಂತೇಳಿ ರಾಜ್ಯಪಾಲರು ಕೂಡ ವಾಪಸ್ ಕಳಿಸ್ತಾರೆ. 118 ಶಾಸಕರ ಬೆಂಬಲ ಬೇಕೇ ಬೇಕು ಅಂತೇಳಿ. ತದನಂತರ ಇತರೆ ಪಕ್ಷಗಳ ಮುಖಾಂತರ ಹೋಗ್ತಾರೆ. ಆಯಿತು ಅಂತ ಹೇಳಿದಾಗ ಕೊನೆ ಕ್ಷಣದಲ್ಲಿ ವಾಪಸ್ ಪಡೆಯುವಂಥ ಕೆಲಸ ಆಗುತ್ತೆ ಸಣ್ಣ ಪಕ್ಷಗಳಿಂದಾಗಿ. ಸೊ ಅಂತೂ ಇಂತೂ ಇವತ್ತು ಅಧಿಕೃತವಾಗಿ VCK ಪಕ್ಷ ಮತ್ತು ಇತರೆ ಮುಸ್ಲಿಂ ಲೀಗ್ ಕೂಡ ಕಂಪ್ಲೀಟ್ಲಿ ಆಗಿ ನಾವು ದಳಪತಿ ಜೊತೆ ಹೋಗ್ತೀವಿ ಅಂತ ಹೇಳಿದಾಗ 120ಕ್ಕಿಂತ ಹೆಚ್ಚು ಸ್ಥಾನವನ್ನು ಪಡೆದು ನಾಳೆ ಪ್ರಮಾಣ ವಚನವನ್ನು ಮಾಡ್ತಾ ಇದ್ದಾರೆ ದಳಪತಿ. ವಿಜಯ್ ದಳಪತಿ ಆರಂಭ ಅಂದರೆ ವಿಜಯ್ ದಳಪತಿಯ ಒಂದು ಸಹಜವಾಗಿ ತಮಿಳುನಾಡಿನಲ್ಲಿ ಹೊಸ ಯುಗ ಅಂತೂ ಆರಂಭ ಆಗುತ್ತೆ. ಈಗ ನಾಳೆ ಪದಗ್ರಹಣ ಕಾರ್ಯಕ್ರಮ ಇದೆ, ಪ್ರಮಾಣ ವಚನ ಕಾರ್ಯಕ್ರಮ ಇದೆ. ಸೊ ಅದನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಮ್ಯಾಜಿಕ್ ನಂಬರನ್ನು ವಿಜಯ್ ಅವರು ಹೇಗೆ ದಾಟಿದ್ರು, ಯಾಕೆ ಇಷ್ಟು ಸರ್ಕಸ್ ಅನ್ನೋದು ನೋಡಿ. ಮ್ಯಾಜಿಕ್ ಮಾಡಿರೋದು ಯಾವ ರೀತಿಯಾಗಿ, ಬಹುತೇಕ ವಿಜಯ್ ಅವರ ಕೆಲವೊಂದಿಷ್ಟು ಗ್ಯಾರಂಟಿಗಳು ಕೂಡ ಕೈ ಹಿಡಿದಿದ್ದಾವೆ. ಆಮೇಲೆ ಅಲ್ಲಿ ಜನ ಬೆಂಬಲ ಇತ್ತು ಅನ್ನೋದು ಒಂದು ಕಡೆ. ಆದರೆ ಇಲ್ಲಿ ಸಾಬೀತುಪಡಿಸಿರುವಂಥದ್ದು 121. ಈಗ ಯಾವ್ಯಾವ ಪಕ್ಷದಿಂದ ಬೆಂಬಲ ಸಿಕ್ತು ವಿಜಯ್ ಅವರಿಗೆ? TVKಯಿಂದ 107 ಅಂದರೆ ಅವರದೇ ಆಗಿರುವಂಥ ಪಕ್ಷ, ಕಾಂಗ್ರೆಸ್ಸಿಂದ 5, CPI 2, CPM ಕಡೆಯಿಂದ 2 ಶಾಸಕರ ಬೆಂಬಲ, VCK ಕಡೆಯಿಂದ 2 ಶಾಸಕರ ಬೆಂಬಲ, ಇನ್ನು IUML ಅವರ ಕಡೆಯಿಂದಲೂ ಕೂಡ 2 ಇದೆ. ಅಂದರೆ 5 ಪಕ್ಷಗಳ ಬೆಂಬಲದ ಬಳಿಕ TVK ಈಗ 120 ಇದೆ. ಸೊ ಹಂಗಾಗಿ ಮ್ಯಾಜಿಕ್ ನಂಬರ್ ಬೇಕಾಗಿದ್ದು ಎಷ್ಟು? 118. ಈಗ ಬಹುಮತ ಸಾಬೀತುಪಡಿಸಿರುವಂಥದ್ದು ವಿಜಯ್ 121. ಅಂದರೆ ಈ ಒಂದು ಎಲ್ಲಿಂದ ಬಂತು ಅಂತ ಹೇಳಿದ್ರೆ BJPಯ ಮೈತ್ರಿಕೂಟದ ಒಬ್ಬರು ಬಂದಿದ್ದಾರೆ ಅನ್ನುವಂಥ ಮಾಹಿತಿ. ಸೊ ಒಟ್ಟಾರೆಯಾಗಿ 121 ಶಾಸಕರ ಬೆಂಬಲವನ್ನು ಪಡೆದು ವಿಜಯ್ ತಮಿಳುನಾಡಿನಲ್ಲಿ CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ನಾಳೆ ವಿಜಯ್ ಜೊತೆಗೆ 5 ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಚೆನ್ನೈನ ನೆಹರು ಮೈದಾನದಲ್ಲಿ ಈ ಒಂದು ಕಾರ್ಯಕ್ರಮ ಇದೆ. ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಆರಂಭದಲ್ಲಿ. ವಿಜಯ್ ಅವರ ರ್ಯಾಲಿಯನ್ನು ನೋಡ್ತಾ ಇದ್ರೆ ಜನ ಬೆಂಬಲ ಇರಬಹುದು, ಆ ಜನ ಬೆಂಬಲ ವೋಟ್ ಆಗಿ ಕನ್ವರ್ಟ್ ಆಗತ್ತಾ ಅನ್ನುವಂಥ ಯಕ್ಷ ಪ್ರಶ್ನೆ ಇತ್ತು. ಆ ಜನ ಬೆಂಬಲ ಎಲ್ಲವೂ ಕೂಡ ವೋಟ್ ಆಗಿ ಕನ್ವರ್ಟ್ ಆಗಿ ಅತಿ ದೊಡ್ಡ ಪಕ್ಷವಾಗಿ, ಯಾಕಂದ್ರೆ ಜನ ಬೇಸತ್ತದಿದ್ರು ಅಲ್ಲಿ DMK ಮತ್ತು AIADMK ಅಂತ ಬಂದಾಗ ಒಂದ್ಸಲ ಅವರು ಒಂದ್ಸಲ ಇವರು. ಸೊ ಜನ ಬದಲಾವಣೆಯನ್ನು ಬಯಸಿದ್ರು, ಅದೇ ರೀತಿಯಾಗಿ ಬದಲಾವಣೆ ಆಯಿತು. ಅಂತಿಮವಾಗಿ 5 ದಿನ ಆದ ನಂತರ ಬಹುಮತ ಸಿಕ್ಕಿದೆ. ಇನ್ನು ಪ್ರಮುಖವಾಗಿ ವಿಜಯ್ ಅವರ ಮ್ಯಾಜಿಕ್ ಅಂತ ಬಂದಾಗ, ಅವರು ಮ್ಯಾಜಿಕ್ ದಾಟ್ತಾರೆ ಅಂತ ಆರಂಭದಲ್ಲಿ ಹೇಳಲಾಗ್ತಾ ಇತ್ತು. ಕೊನೆಗೂ ಕೂಡ 107 ಸ್ಥಾನ ಬಂದಿರುವಂಥ ಹಿನ್ನೆಲೆಯಲ್ಲಿ ಈಗ ಬೇರೆ ಬೇರೆ ಪಕ್ಷಗಳಿಂದ, ಇತರೆ ಪಕ್ಷಗಳಿಂದ
ಒಂದು ಸಹಾಯ ಪಡೆದೀಗ ಮೈತ್ರಿಯಾಗಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಹಂಗಾಗಿ ಯಾವ ಎಲ್ಲ ಪಕ್ಷಗಳು ಅವರಿಗೆ ಬೆಂಬಲವನ್ನು ಸೂಚಿಸಿವೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಇಲ್ಲಿ ವಿಸಿಕೆ ಅಂತ ಬಂದಾಗ ನೋಡಿ ಒಂಥರ ಕಿಂಗ್ ಮೇಕರ್ ಅಂತಲೂ ಕೂಡ ಹೇಳ್ಬೋದು. ಆರಂಭದಲ್ಲಿ ಡಿಮ್ಯಾಂಡ್ ಇಟ್ಟಿತ್ತು ಈ ಪಕ್ಷ. ಈಗ ಬರ್ತಾ ಇರೋಂಥ ಮಾಹಿತಿ ಯಾವುದೇ ರೀತಿ ಡಿಮ್ಯಾಂಡ್ ಇಲ್ಲ ಅನ್ನೋದು. 2 ಸೀಟ್ ಇತ್ತಲ್ಲ ಅವ್ರದ್ದು, ಆ 2ಕ್ಕೆ ಒಂದು ಸಚಿವ ಸ್ಥಾನ, ಒಂದು DCM ಸ್ಥಾನ ನೀಡಬೇಕು ಅನ್ನೋದು. ಆಮೇಲೆ ಇನ್ನೊಂದು ವಿಜಯ್ ಅವರ ರಾಜೀನಾಮೆ ಕೊಡುವಂಥ ಕ್ಷೇತ್ರ ಇದೆಯಲ್ಲ, ಅದಕ್ಕೆ ಅವ್ರದ್ದು ಕಡೆಯಿಂದ ಒಬ್ಬರನ್ನು ನಿಲ್ಲಿಸಬೇಕು ಅನ್ನೋದು ಈ ರೀತಿಯ ಬೇಡಿಕೆ ಇತ್ತಂತೆ. ಸೊ ಈಗ TVK ದಳಪತಿ ಇದೆಯಲ್ಲ, ವಿಜಯ್ ಪಕ್ಷಕ್ಕೆ ವಿಸಿಕೆ ಅಧಿಕೃತವಾಗಿ ಬೆಂಬಲವನ್ನು ಸೂಚಿಸಿದೆ. 5 ದಿನಗಳ ನಂಬರ್ ಗೇಮ್ ಆಟಕ್ಕೆ ಕೊನೆಗೂ ಕೂಡ ವಿಸಿಕೆ ಅಂತೂ ಫುಲ್ ಸ್ಟಾಪ್ ಹಾಕಿದೆ. ಬೇಷರತ್ತು ಬೆಂಬಲವನ್ನು ಸೂಚಿಸಿರುವಂಥದ್ದು ವಿಸಿಕೆ ಪಕ್ಷದ 2 MLAಗಳು. ತಮಿಳುನಾಡಲ್ಲಿ ವಿಜಯ್ ದಳಪತಿ ಆಡಳಿತಕ್ಕೆ ಈಗ ಅಸ್ತು ಸಿಕ್ಕಿದೆ. ಸೊ ಹಂಗಾಗಿ ಗವರ್ನರ್ ಅವ್ರನ್ನ ಭೇಟಿಯಾಗಿ ಕೊನೆಗೂ ಕೂಡ ತಮ್ಮ ಹಕ್ಕನ್ನು ಮಂಡಿಸಿದ್ರು. ನನ್ನ ಕಡೆ ಬೆಂಬಲ ಇದೆ, ನಾಳೆ ಪದಗ್ರಹಣವನ್ನು ಮಾಡ್ತೀನಿ ಅಂಥೇಳಿ, ನನ್ನ ಹತ್ರ ಬೆಂಬಲ ಇದೆ, ಸರ್ಕಾರ ರಚನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂಥೇಳಿ ಮನವಿ ಮಾಡಿದರು. ಇಲ್ಲಿ ರಾಜ್ಯಪಾಲರ ಜೊತೆ ಹೋಗಿ ಸೊ ಕೊನೆಗೂ ಕೂಡ ಒಪ್ಪಿಗೆ ಕೊಟ್ಟಾಯಿತು. ಸೊ ಹಂಗಾಗಿ ನಾಳೆ ಅಂತೂ ದೊಡ್ಡ ಕಾರ್ಯಕ್ರಮ ಇರುತ್ತೆ. ಈಗಿರುವಂಥ ಕುತೂಹಲ ಈ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಬರ್ತಾರೆ ಅನ್ನೋದು. ಅದರ ಜೊತೆಗೆ ಈಗ ವಿಜಯ್ಗೆ ವಿಸಿಕೆ ಇಟ್ಟಿರುವಂಥ ಬೇಡಿಕೆ ಏನು ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. ಯಾಕೆಂದರೆ ಕುತೂಹಲ ಇರೋದು ಕೇವಲ 2 ಸೀಟು. ಆದರೂ ಕೂಡ ಇವರು ಬೇಡಿಕೆಯನ್ನು ಇಟ್ಟಿದ್ರಲ್ಲ ಈಗ, ಯಾಕಂದರೆ ಅನಿವಾರ್ಯವಾಗಿ ಅವರ ಬೇಡಿಕೆ ತಕ್ಕಂತೆ ವಿಜಯ್ ಅವರು ಕೂಡ ಒಪ್ಪಿಗೆ ಕೊಡಲೇಬೇಕಾಗುತ್ತೆ, ಇಲ್ಲಾಂದರೆ ಅತಂತ್ರವಾಗಿ ಬಿಡ್ತಾರೆ. ಹಾಗಾದರೆ ಬೇಡಿಕೆ ಏನಿತ್ತು, ವಿಜಯ್ಗೆ ವಿಸಿಕೆ ಷರತ್ತುಗಳು ಏನು ಹಾಕಿತ್ತು ಅನ್ನೋದು. ವಿಸಿಕೆ ಪಕ್ಷದ 2 ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದು ಆ ರೀತಿಯ ಬೇಡಿಕೆ. ಅಂದರೆ ಕನ್ಫರ್ಮ್ ಇಲ್ಲ, ಮಾಹಿತಿ ಇದೆ. ಸಚಿವ ಸ್ಥಾನ ನೀಡದಿದ್ದರೆ, ಒಂದು ವೇಳೆ ನೀವು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದರೆ ಒಂದು DCM ಹುದ್ದೆಯನ್ನು ಕೊಡಬೇಕು ಅನ್ನುವಂಥ ಬೇಡಿಕೆ ಮತ್ತೊಂದು. ಇನ್ನೊಂದು ಏನು, ವಿಜಯ್ ರಾಜೀನಾಮೆ ನೀಡಿರುವಂಥ ತಿರುಚಿಯಿಂದ ವಿಸಿಕೆಗೆ ಟಿಕೆಟ್ ಕೊಡಬೇಕು ಅಲ್ಲಿಂದ. ಈಗ 2 ಕ್ಷೇತ್ರದಲ್ಲಿ ವಿಜಯ್ ಅವರು ಸ್ಪರ್ಧೆಯನ್ನು ಮಾಡಿದ್ರು, 2ರಲ್ಲಿ ಗೆದ್ದಿದ್ದಾರೆ. ಬಟ್ ಈಗ 1ರಲ್ಲಿ ರಾಜೀನಾಮೆಯನ್ನು ಕೊಟ್ಟಿರುವಂಥದ್ದು. ಸೊ ಹಂಗಾಗಿ ಆ ತಿರುಚಿಯಿಂದ ವಿಸಿಕೆಗೆ ಟಿಕೆಟ್ ನೀಡಬೇಕು ಅನ್ನುವಂಥ ಷರತ್ತು ಹಾಕಿದ್ದಾರೆ ಅನ್ನುವಂಥ ಮಾಹಿತಿ. ಅದಕ್ಕೆ ನೋಡಿ, ಈಗ ವಿಸಿಕೆ ಏನು ಬೇಡಿಕೆ ಇಟ್ಟಿದೆ ಅಂತೇಳಿ ಆರಂಭದಲ್ಲಿ ಹೇಳಲಾಗ್ತಾ ಇತ್ತು. ಕೊನೆಗೂ ಕೂಡ ಅವರು ಸುದ್ದಿಗೋಷ್ಠಿಯನ್ನು ಮಾಡಿ ಏನು ಬೇಡಿಕೆ ಇಟ್ಟಿಲ್ಲ ಅಂತ ಅವರು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಆದರೆ 2 ಸೀಟು ಇಷ್ಟು ಬೇಡಿಕೆ ಯಾಕೆ ಅನ್ನುವಂಥ ಒಂದು ಪ್ರಶ್ನೆ. ಆದರೆ ಏಕಾಏಕಿ ಅಂದರೆ ಹಿಂದೆ ಮುಂದೆ ಯೋಚನೆ ಮಾಡದೆ ಕಾಂಗ್ರೆಸ್ 5 ಸೀಟನ್ನು ಬಿಟ್ಟುಕೊಟ್ಟಿತ್ತು TVK. ಅವರು ಬೇಡಿಕೆಯನ್ನು ಇಟ್ಟಿರಲಿಲ್ಲ. ನಮ್ಮವರು 5 ಜನ ಇದ್ದಾರೆ, ಹಾಕ್ಕೊಂಡು ನೀವು ಸರ್ಕಾರವನ್ನು ರಚನೆ ಮಾಡಿ ಅಂತೇಳಿ. ಬಟ್ ಇವು 2 ಸೀಟಿಗೆ ಇಷ್ಟೊಂದು ಬೇಡಿಕೆ ಇಟ್ಟರೆ ಅವರು ಕೂಡ ಬೇಡಿಕೆಯನ್ನು ಇಡಬಹುದಾಗಿತ್ತಲ್ವ ಅಂತ ಪ್ರಶ್ನೆ ಇದ್ದರೂ ಕೂಡ ಅಲ್ಲಿ ಬಹುಮತ ಇರೋದು ದೊಡ್ಡ ಲಾರ್ಜೆಸ್ಟ್ ಪಾರ್ಟಿ ಅಂತ ಬಂದಾಗ TVKನೇ ಆಗುತ್ತೆ. ಬೇಡಿಕೆ ಇಡೋದು ತಪ್ಪೇನಿಲ್ಲ. ಬಟ್ ಈಗ 5 ಅಂತ ಬಂದಾಗ ಬಹುಶಃ ಈ ಬಾರಿ ಬೇಡಿಕೆ ಇಟ್ಟಿಲ್ಲ ಅಂದ್ರೂ ಕೂಡ ಒಂದು ಮಾನವೀಯತೆಯ ದೃಷ್ಟಿಯಿಂದ 2ರಿಂದ 3 ಸಚಿವ ಸ್ಥಾನ ನೀಡಬೇಕಾಗತ್ತೆ ಕಾಂಗ್ರೆಸ್ಗೆ. ಆ ಕೆಲಸವನ್ನು TVK ಮಾಡುತ್ತಾ ಗೊತ್ತಿಲ್ಲ. ಬೇಡಿಕೆ ಇಟ್ಕೊಂಡೇ TVKಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ ಇಲ್ಲ ಅನ್ನೋದು ಕನ್ಫರ್ಮ್ ಇಲ್ಲ. ಯಾವುದೇ ಬೇಡಿಕೆ ಕೊಟ್ಟಿಲ್ಲ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತಾ ಇಲ್ಲ. ಸೊ ಹಂಗಾಗಿ ಕಾಂಗ್ರೆಸ್ ಕಡೆಯಿಂದಲೂ ಕೂಡ ಬೇಡಿಕೆ ಇದೆಯಾ, ಕಾಂಗ್ರೆಸ್ಸಲ್ಲಿ ಬೇಡಿಕೆ ಮತ್ತು ಈ 2 ವಿಸಿಕೆ ಕಡೆಯಿಂದ ಬೇಡಿಕೆ ಇದ್ದರೆ ಏನು ಮಾಡ್ತಾರೆ ವಿಜಯ್ ಅವರು ಅನ್ನೋದು ಯಕ್ಷ ಪ್ರಶ್ನೆ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿ ಮಮತಾ ಬ್ಯಾನರ್ಜಿ ಆದ ನಂತರ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬರ್ತಾ ಇತ್ತು. TMC ಮುಗಿದೋಯ್ತು. ಈಗ ಇನ್ಮೇಲೆ ಬಿಜೆಪಿ ಆಡಳಿತ ಪಶ್ಚಿಮ ಬಂಗಾಳದಲ್ಲಿ. ನೋಡಿ, ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳ ಕಾಲ ಸುದೀರ್ಘವಾಗಿ ಆಡಳಿತ ನಡೆಸಿರುವಂಥ ಮಮತಾ ಬ್ಯಾನರ್ಜಿಗೆ ಹೊಡೆತ ಕೊಟ್ಟು ಈ ರೀತಿಯಾಗಿ ಬಿಜೆಪಿಯಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು. ಸೊ ಹಂಗಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ಮೊದಲ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಪ್ರಮಾಣ ವಚನವನ್ನು ಇವತ್ತು ಸ್ವೀಕರಿಸಿದರು. ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ ಮೈದಾನದಲ್ಲಿ ನಡೆದಿರುವಂತಹ ಭವ್ಯ ಸಮಾರಂಭಕ್ಕೆ 21 CMಗಳು ಇವತ್ತು ಸಾಕ್ಷಿಯಾಗಿತ್ತು. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಬಿಜೆಪಿ ಆಡಳಿತದ CMಗಳು ಇದ್ರಲ್ಲ, ಅವರೆಲ್ಲರೂ ಕೂಡ ಬಂದಿದ್ರು. ಸುವೇಂದು ಅಧಿಕಾರಿ ಜೊತೆ ಇತರೆ 5 ಪ್ರಮುಖ ಶಾಸಕರು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು.
ಇನ್ನು ಬಿಜೆಪಿ ಶಾಸಕರಾಗಿರುವಂಥ ದಿಲೀಪ್ ಘೋಷ್, ಅದಾದ ನಂತರ ಅಗ್ನಿಮಿತ್ರ ಪಾಲ್, ಅಶೋಕ್ ಕೀರ್ತನೀಯ, ನಿಶಿತ್ ಅಂತೇಳಿ ಇವರೆಲ್ಲರೂ ಕೂಡ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು ಬಿಜೆಪಿಯಿಂದ. ಪ್ರಾಮಾಣಿಕ್ ಮತ್ತು ಕ್ಷುದಿರಾಮ್ ದುಡು ಕೂಡ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇವತ್ತು ದಶಕಗಳ ಪ್ರಯತ್ನಗಳ ಬಳಿಕ ಕೊನೆಗೂ ಕೂಡ ಈಗ ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರ ರಚನೆ ಮಾಡಿರುವಂತಹ ಬಿಜೆಪಿಯ ಮೊದಲ ಸಿಎಂ ಆಗಿ ಸುವೇಂದು ಅಧಿಕಾರಿ ಇವತ್ತು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದರು. ಬ್ರಿಗೇಡ್ ಮೈದಾನದಲ್ಲಿ, ಕೋಲ್ಕತ್ತಾದ ಬ್ರಿಗೇಡ್ ಪರೇಡ್ನಲ್ಲಿ ಸಮಾರಂಭ, ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಇತ್ತು. ಇವತ್ತು ರಾಜ್ಯಪಾಲರಾಗಿರುವಂಥ RN ರವಿ ಅವರು ಬಿಜೆಪಿಯ ಸುವೇಂದು ಅಧಿಕಾರಿಗೆ ಹುದ್ದೆ ಮತ್ತು ಗೌಪ್ಯತೆಯ ಪ್ರಮಾಣ ವಚನವನ್ನು ಬೋಧಿಸಿದ್ರು. ಆ ಮೂಲಕ ಪಶ್ಚಿಮ ಬಂಗಾಳದಲ್ಲಿ ಆ ಒಂದು ರಾಜ್ಯದಲ್ಲಿ ಹೊಸ ರಾಜಕೀಯ ಯುಗಕ್ಕೆ ಈಗ ಚಾಲನೆ ನೀಡಿದಂತಾಯಿತು. ಈ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ ಕೇಂದ್ರ ಸಚಿವರು ಕೂಡ ಇದ್ದರು. NDA ಆಡಳಿತದ ರಾಜ್ಯಗಳ ಮುಖ್ಯಮಂತ್ರಿ, ಅದರ ಜೊತೆಗೆ ಹಿರಿಯ ಬಿಜೆಪಿಯ ನಾಯಕರು ಸೇರಿದಂತೆ ಗಣ್ಯಾತಿ ಗಣ್ಯರು, ರಾಜಕೀಯ ನಾಯಕರು ಉಪಸ್ಥಿತರಿದ್ದರು. ಅವರ ಜೊತೆಗೆ ಅಂದರೆ ಸುವೇಂದು ಅವರ ಜೊತೆಗೆ 5 ಶಾಸಕರು ಕೂಡ ಪ್ರಮಾಣ ವಚನವನ್ನು ಸ್ವೀಕರಿಸಿರುವಂಥದ್ದು. ಸೊ ಇದು ಸುವೇಂದು ಅಧಿಕಾರಿ ಅಂದರೆ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿಯ CM ಆಗ್ತಿದ್ದಾರೆ. ಇನ್ನು ಈಗ ಪ್ರಮುಖವಾಗಿ ಸುವೇಂದು ಅಂತ ಬಂದಾಗ ಸುವೇಂದು ಅಧಿಕಾರಿ ಹಿನ್ನೆಲೆಯನ್ನು ನಾವು ನೋಡಬೇಕಾಗುತ್ತೆ. ಹೇಗೆ ಸಾಧ್ಯ ಆಯಿತು ಇದೆಲ್ಲ ಅಂತೇಳಿ. ಆರಂಭದಲ್ಲಿ ಕಾಂಗ್ರೆಸ್ಸಲ್ಲಿ, ತದನಂತರ TMCಗೆ ಬಂದಾದ ನಂತರ ಮಮತಾ ಬ್ಯಾನರ್ಜಿಯ ವಿರುದ್ಧವಾಗಿ ನಿಂತು ಪಶ್ಚಿಮ ಬಂಗಾಳದ CM ಈಗ. ಹಾಗಾದರೆ ಇದರ ಹಿನ್ನೆಲೆಯನ್ನು ಕೂಡ ನಾವು ಕ್ವಿಕ್ಕಾಗಿ ನೋಡ್ತಾ ಹೋಗೋಣ. ಯಾರು ಈತ ಅಂತ, ಸುವೇಂದು ಅಧಿಕಾರಿಯ ಹಿನ್ನೆಲೆ ಏನು ಅನ್ನೋದು. 1995ರಲ್ಲಿ ಕಾಂಗ್ರೆಸ್ ಮೂಲಕ ರಾಜಕೀಯಕ್ಕೆ ಇವರು ಪ್ರವೇಶವನ್ನು ಮಾಡ್ತಾರೆ. ಯಾರು? ಸುವೇಂದು ಅಧಿಕಾರಿ. ಅಲ್ಲಿಂದ 1998ರಿಂದ 2020ರವರೆಗೆ ಮಮತಾ ಬ್ಯಾನರ್ಜಿಯವರ ಆಪ್ತ ಒಡನಾಡಿಯಾಗಿದೆ. 1998ರಿಂದ 2020ರ ತನಕ. ಇನ್ನು 2005ರಲ್ಲಿ ದಕ್ಷಿಣ ಕ್ರಾಂತಿಯ ಶಾಸಕರಾಗ್ತಾರೆ. 9 ಮತ್ತು 2014ರಲ್ಲಿ ತಮ್ಲುಕ್ನ ಸಂಸದರಾಗಿ ಕೂಡ ಆಯ್ಕೆ ಮಾಡ್ತಾರೆ. ಇನ್ನು 2016ರಿಂದ 2020ರವರೆಗೆ ಪಶ್ಚಿಮ ಬಂಗಾಳದ ಸಚಿವರಾಗಿಯೂ ಕೂಡ ನಿರ್ವಹಿಸಿದ್ರು. ಹಿಂದೆ ಮಮತಾ ಬ್ಯಾನರ್ಜಿ ಸೋದರಳಿಯ ಅಭಿಷೇಕ್ ಬ್ಯಾನರ್ಜಿಯನ್ನು ವಿರೋಧಿಸಿ ಇಬ್ಬರ ಮಧ್ಯೆ ಆವಾಗ ಆಗ್ಬರ್ತಿರ್ಲಿಲ್ಲ. ಸೊ ಹಂಗಾಗಿ 2020ರಲ್ಲಿ ಇವರು ಬಿಜೆಪಿಗೆ ಸೇರ್ತಾರೆ. 2021ರ ವಿಧಾನಸಭಾ ಚುನಾವಣೆಯಲ್ಲಿ CM ಮಮತಾ ಬ್ಯಾನರ್ಜಿಯವರನ್ನು ಮಣಿಸ್ತಾರೆ, ಅಂದರೆ ಸೋಲಿಸ್ತಾರೆ. ಮಮತಾ ಬ್ಯಾನರ್ಜಿ ಎಲ್ಲಿ ನಿಂತಿರ್ತಾರಲ್ಲ ಅದೇ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಿ ಸೋಲಿಸ್ತಾರೆ. ಮಮತಾ ಬ್ಯಾನರ್ಜಿಯವರ ಆಪ್ತ ಸಚಿವರಲ್ಲಿ ಆರಂಭದಲ್ಲಿ ಒಬ್ಬರಾಗಿದ್ದರು ಇವರು. ಆವಾಗ ಬಿಜೆಪಿಗೆ ಬಂದು 5 ವರ್ಷಗಳ ಕಾಲ ವಿಪಕ್ಷರಾಗಿ ಆಯ್ಕೆಯಾಗ್ತಾರೆ. ಮೊಟ್ಟ ಮೊದಲ ಬಾರಿಗೆ ಅಂದರೆ ಈಗ ಅಲ್ಲಿ ಮಮತಾ ಬ್ಯಾನರ್ಜಿಯನ್ನು ಬಿಟ್ಟು ಇಲ್ಲಿ ಆವಾಗ 2020 ಅಂತ ಅನ್ಸುತ್ತೆ 77 ಸ್ಥಾನವನ್ನು ಪಡಿತಾರೆ. ಆವಾಗ ವಿರೋಧ ಪಕ್ಷವಾಗಿ ಆಯ್ಕೆಯಾಗ್ತಾರೆ ವಿಪಕ್ಷ ನಾಯಕನಾಗಿ. 2014ರ ತನಕ ಅಲ್ಲಿ ಇವರ ತಂದೆ ಕಂಟ್ರೋಲ್ ಮಿನಿಸ್ಟರ್ ಆಗಿರ್ತಾರೆ. ಅಂದರೆ ನೀವು ಮೂಲತಃ ರಾಜಕೀಯನೇ ಇವರದ್ದು. ಇವರ ತಂದೆ ಸಹೋದರರೆಲ್ಲರೂ ಕೂಡ ರಾಜಕೀಯದಿಂದ ಬಂದಿರೋದು. ರಾಜಕೀಯ ಹಿನ್ನೆಲೆ ಅಂತೇನಿಲ್ಲ. ತಂದೆ ಆಗಿರ್ಬೋದು, ಸಹೋದರರು ಕೂಡ ರಾಜಕೀಯ ಹಿನ್ನೆಲೆ ಹೊಂದಿರೋರು. ಇವರಿಬ್ಬರ ಸಹೋದರರು ಕೂಡ MP ಗಳಾಗಿದ್ದರು. ಸೊ ಈ ರೀತಿಯಾಗಿ ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದರು. ಇದು ಒಂದು ಕಡೆ ಆಯಿತು. ಹಾಗಾದರೆ ಸುವೇಂದು ಅಧಿಕಾರಿ ಮೇಲೆ ವಿವಾದಗಳೇ ಇಲ್ವಾ? ಖಂಡಿತವಾಗಿಯೂ ಕೂಡ ಇತ್ತು. ಆದರೂ ಕೂಡ ಈಗ ಜನ ಬೆಂಬಲ ಅವರಿಗೆ ಇದೆ. ಅಧಿಕಾರವನ್ನು ನಡೆಸ್ತಾ ಇದ್ದಾರೆ. ಶುರುವಾಗ್ತಾ ಇದೆ. ಇವತ್ತು ಅಧಿಕಾರಕ್ಕೆ ಬಂದರು. ಬಟ್ ಅದನ್ನು ಕೂಡ ನೋಡ್ತಾ ಹೋಗೋಣ. ಅಂದರೆ ಸುವೇಂದು ಅಧಿಕಾರಿ ಮೇಲೆ ಇರುವಂಥ ವಿವಾದಗಳೇನಿತ್ತು, ಅದನ್ನು ಸರಿ ಮಾಡ್ಕೊಂಡು ಮುಂದೆ ಹೇಗೆ ಹೋಗ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಸೊ ಹಂಗಾಗಿ ಸುವೇಂದು ಅಧಿಕಾರಿ ಮೇಲೆ ಇರುವಂಥ ವಿವಾದಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಶಾರದಾ ಚಿಟ್ ಫಂಡ್ ಹಗರಣ ಕೂಡ ಇವರ ಮೇಲೆ ಇತ್ತು. 2016ರಲ್ಲಿ ಹೊರಬಂದಿರುವಂತಹ ನಾರದ ಸಿಂಗ್ ವಿಡಿಯೋಗಳಲ್ಲಿ ಕ್ಯಾಮ್ರಾದ ಮುಂದೆ ಹಣವನ್ನು ಪಡೆದಿದ್ರು ಅನ್ನುವಂಥ ಆರೋಪ ಇವರ ಮೇಲೆ ಇತ್ತು. ಯಾವಾಗ? 2016ರಲ್ಲಿ. ಇದಾದ ನಂತರ ನಾರದ ಸಿಂಗ್ ಆಪರೇಷನ್ ಇದೆಯಲ್ಲ, ಅಲ್ಲಿ ಲಕ್ಷಾಂತರ ಹೂಡಿಕೆದಾರರಿಗೆ ಶಾರದಾ ಸಮೂಹದ ಹಗರಣದಲ್ಲೂ ಕೂಡ ಸುವೇಂದು ಅವರು ವಂಚಿಸಿದ್ರು ಅನ್ನುವಂಥ ಆರೋಪ ಕೂಡ ಕೇಳಿ ಬಂದಿತ್ತು. ಅದಾದ ನಂತರ ನಂದಿಗ್ರಾಮ ಚುನಾವಣೆ ಮತ್ತು ಮತ ಎಣಿಕೆ, ಆವಾಗ ಕೂಡ ವಿವಾದ ಕೇಳಿ ಬಂದಿತ್ತು. ಅಲ್ಲಿ ಸರಿಯಾದ ರೀತಿಯಲ್ಲಿ ಮತ ಎಣಿಕೆ ಆಗಿಲ್ಲ ಅನ್ನುವಂಥ ವಿವಾದ ಇವರ ಮೇಲೆ ಇತ್ತು. ಸೊ ಹಂಗಾಗಿ 2016ರಲ್ಲಿ
ಹೊರಬಂದಿರುವಂಥ ಈ ನಾರದಾ ಸ್ಟಿಂಗ್ ವಿಡಿಯೋಗಳಲ್ಲಿ ಸುವೇಂದು ಅಧಿಕಾರಿ ಅವರು ಕ್ಯಾಮರಾದ ಮುಂದೆ ಹಣವನ್ನು ಪಡಿತಾ ಇದ್ರು ಅನ್ನೋದು ಕೂಡ ಕಂಡುಬರುತ್ತೆ. ಈ ಪ್ರಕರಣದಲ್ಲಿ CBI ಅವರನ್ನು ವಿಚಾರಣೆಗೆ ಒಳಪಡಿಸುತ್ತಿತ್ತು. ಆವಾಗ ಲಕ್ಷಾಂತರ ಹೂಡಿಕೆದಾರರಿಗೆ ವಂಚಿಸಿರುವಂಥ ಶಾರದಾ ಸಮೂಹದ ಹಗರಣದಲ್ಲೂ ಕೂಡ ಇವರ ಹೆಸರು ಕೇಳಿ ಬಂದಿತ್ತು. ಈ ಬಗ್ಗೆ CBI ಅವರನ್ನು ಹಲವಾರು ಬಾರಿ ಪ್ರಶ್ನೆ ಕೂಡ ಮಾಡುತ್ತೆ. 21ರಲ್ಲಿ ಅಂದರೆ 2021ರಲ್ಲಿ ಚುನಾವಣೆಯಲ್ಲಿ ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಗೆದ್ದಾಗ 2021ರಲ್ಲಿ ಭವಾನಿಪುರ ಕ್ಷೇತ್ರ ಅಲ್ಲಿ ಗೆದ್ದಾಗ ಮತ ಎಣಿಕೆಯಲ್ಲಿ ಅಕ್ರಮ ಆಗಿದೆ ಅಂಥೇಳಿ TMC ಏನು ಮಾಡುತ್ತೆ, ಆರೋಪ ಮಾಡಿತ್ತು. ಸೊ ಈ ವಿಷಯವು ಕೂಡ ಇನ್ನು ನ್ಯಾಯಾಲಯದ ಮೆಟ್ಟಿಲೇರುತ್ತೆ, ಇನ್ನೂ ಕೂಡ ನಡೀತಾನೆ ಇದೆ. ಈಗ ಅವರು ಅಧಿಕಾರಕ್ಕೆ ಬಂದಿರುವಂಥದ್ದು. ಸೊ ಹಂಗಾಗಿ ಇದೇನೇ ಆದರೂ ಕೂಡ ಅಂತೂ ಇಂತೂ ಮಮತಾ ಬ್ಯಾನರ್ಜಿಯವರ ವಿರುದ್ಧವೇ, ಅಂದರೆ ಮಮತಾ ಬ್ಯಾನರ್ಜಿ ಯಾವ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿದ್ದರಲ್ಲ ಅಂತಹ ಕ್ಷೇತ್ರಗಳಲ್ಲಿ ಸ್ಪರ್ಧೆಯನ್ನು ಮಾಡಿ ಗೆದ್ದಿರುವಂಥ ಒಂಥರ ಧೀಮಂತ ನಾಯಕ ಅಂತಲೂ ಕೂಡ ಹೇಳ್ಬೋದು. ಯಾಕಂದರೆ BJPಗೆ ಇಂಥ ನಾಯಕ ಬೇಕಾಗಿತ್ತು. ಯಾರು ಪಶ್ಚಿಮ ಬಂಗಾಳದಲ್ಲಿ BJPಯನ್ನು ಹೇಗೆ ಅಧಿಕಾರಕ್ಕೆ ತರಬೇಕು ಅಂತ ನಾಯಕ ಯಾರು ಅಂತ ಹುಡುಕಾಡುವಂಥ ಸಂದರ್ಭದಲ್ಲಿ ಸಿಕ್ಕಿದೆ ಸುವೇಂದು ಅಧಿಕಾರಿ. ಇನ್ನು ಕೇರಳ ಅಂತ ಬಂದಾಗ ಕೇರಳದಲ್ಲಿ ಈಗ UDF ಅಂದರೆ ಕಾಂಗ್ರೆಸ್ ನೇತೃತ್ವದ UDF ಅಧಿಕಾರಕ್ಕೆ ಬರ್ತಾ ಇದೆ. ಆದರೆ ಈಗ ಇರುವಂಥ ಯಕ್ಷ ಪ್ರಶ್ನೆ ಅಂದರೆ ಕೇರಳದಲ್ಲಿ ಮುಖ್ಯಮಂತ್ರಿ ಯಾರು ಆಯ್ಕೆಯ ಕಸರತ್ತಂತೂ ಮುಂದುವರಿತಾ ಇದೆ. ಕೇರಳ ಭಾಗದಲ್ಲಿ ಹೈಕಮಾಂಡ್ ಲೆವೆಲ್ಗೂ ಕೂಡ ಹೋಗಿರುವಂಥದ್ದು. ಪೈಪೋಟಿ ಜಾಸ್ತಿ ಇದೆ, ಪೈಪೋಟಿ ಇರಬಾರ್ದು ಅಂತೇನಿಲ್ಲ, ಬಟ್ ಅಧಿಕೃತ ನಿರ್ಧಾರಕ್ಕೆ ಬರೋಕ್ಕಾಗ್ತಾ ಇಲ್ಲ. ಸ್ಪಷ್ಟ ಬಹುಮತ ಅಂತೂ ಕಾಂಗ್ರೆಸ್ಗೆ ಸಿಕ್ಕಿದೆ. ಆದರೆ ಯಾರು ಅಲ್ಲಿ 3 ಜನ ಪೈಪೋಟಿಯಲ್ಲಿದ್ದಾರೆ, ಅವರಿಗೆ ಒಬ್ಬರನ್ನು ಆಯ್ಕೆ ಮಾಡಬೇಕು. ಇದು ಸಮಸ್ಯೆ, ಇದು ಕಗ್ಗಂಟು ಆಗ್ತಾ ಇರುವಂಥದ್ದು. ಕೇರಳ CM ಆಯ್ಕೆ ಕಸರತ್ತು ಯಾಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ KC ವೇಣುಗೋಪಾಲ್ ಅವರಿದ್ದಾರೆ. AICC ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ ಇವರು ಹೈಕಮಾಂಡ್ ಅವ್ರ ಜೊತೆಗೆ ಆಪ್ತರು, ಅಂದರೆ ಹೈಕಮಾಂಡ್ ಜೊತೆಗೆ ಇವರು ಆಪ್ತರಾಗಿದ್ದಾರೆ. ಆಮೇಲೆ ಬಹುತೇಕ ಶಾಸಕರು ಇವರಿಗೆ ಬೆಂಬಲ ಇದೆ. ಬಟ್ ಇದಕ್ಕೆ ಸತೀಶನ್ ಬಿಡ್ತಾ ಇಲ್ಲ. ಸತೀಶನ್ ಮತ್ತು ವೇಣುಗೋಪಾಲ್ ಇಬ್ಬರಿಗೆ ಒಬ್ಬರಿಗೊಬ್ಬರು ಆಗಬರಲ್ಲ. ಸೊ ಹಂಗಾಗಿ ಯಾವುದೇ ಕಾರಣಕ್ಕೂ ವೇಣುಗೋಪಾಲ್ಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಹಠಕ್ಕೆ ಸತೀಶನ್ ಬಿದ್ದಿದ್ದಾರೆ. ನಾನು ಒಂದು ವೇಳೆ CM ಆಗಿಲ್ಲ ಅಂದರೂ ಪರವಾಗಿಲ್ಲ, KC ವೇಣುಗೋಪಾಲ್ಗೆ ಅವಕಾಶ ಮಾಡಿಕೊಡ್ಬಾರ್ದು ಅನ್ನೋದು. ಸೊ ಹಂಗಾಗಿ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಹಾಗೇ ಇದೆ. ಸೊ ಹಂಗಾಗಿ ಇನ್ನೊಬ್ಬರು ರಮೇಶ್ ಚೆನ್ನಿತ್ತಲ ಅಂತೇಳಿ ಹಿರಿಯ ನಾಯಕ ಮತ್ತು ಮಾಜಿ ಗೃಹ ಸಚಿವರು ಇವರು. ಸೊ ತಮ್ಮ ಅನುಭವದ ಆಧಾರದ ಮೇಲೆ ಇವರು ಕೂಡ CM ರೇಸಲ್ಲಿ ಇದ್ದಾರೆ. ಈಗ ಮೂವರಲ್ಲಿ ಒಬ್ಬರನ್ನು ಆಯ್ಕೆ ಮಾಡಬೇಕಾಗತ್ತೆ. KC ವೇಣುಗೋಪಾಲ್ AICC ಸಂಘಟನಾ ಕಾರ್ಯದರ್ಶಿ ಆಗಿರುವ ಇವರು ಹೈಕಮಾಂಡ್ ಜೊತೆಗೆ ಚೆನ್ನಾಗಿದ್ದಾರೆ. ಸೊ ಅದರ ಜೊತೆಗೆ ಶಾಸಕರು ಕೂಡ ಇವರಿಗೆ ಬೆಂಬಲ ಇದೆ. ಸೊ ಹಂಗಾಗಿ ಇವರೇ ಆಯ್ಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ವೇಣುಗೋಪಾಲ್ಗೆ ಏನಾದರೂ ಆಯ್ಕೆ ಮಾಡಿದ್ದೇ ಆದಲ್ಲಿ ಸತೀಶನ್ ಅವರ ನಡೆ ಏನು ಅನ್ನುವಂಥ ಕುತೂಹಲ ಸಹಜವಾಗಿದೆ. ಕಾದು ನೋಡಬೇಕು. ಇದು ಕೂಡ ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಹೈಕಮಾಂಡ್ ಅವರಿಗೂ ಹೋಗಿದೆ. ಹೈಕಮಾಂಡ್ ಬಹುಶಃ ಅಂತಿಮವಾಗಿ ನಿರ್ಧಾರ ಮಾಡಿ ನಾಳೆ ಅದನ್ನು ಪ್ರಕಟ ಮಾಡುವಂಥ ಸಾಧ್ಯತೆ ಇರುತ್ತೆ. KC ವೇಣುಗೋಪಾಲ ಸತೀಶನ ಅಥವಾ ಇಬ್ಬರನ್ನು ಬಿಟ್ಟು ರಮೇಶ್ ಚೆನ್ನಿತ್ತಲಿಗೆ ಏನಾದರೂ ಅವಕಾಶ ಮಾಡಿಕೊಡ್ತಾರಾ ಅಂತೇಳಿ ಮೇಲ್ನೋಟಕ್ಕೆ ವೇಣುಗೋಪಾಲ್ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ ಅಂತಿಮವಾಗಿ ಹೈಕಮಾಂಡ್ ಯಾವ ರೀತಿಯ ನಿರ್ಧಾರಕ್ಕೆ ಬರುತ್ತೆ ಅಂತೇಳಿ. ಯಾಕಂದರೆ ಈಗ ಅಲ್ಲಿ ಕೇರಳ ಭಾಗದಲ್ಲಿ ಏನೇನು ನಡೀತಾ ಇದೆ ಇದೆಲ್ಲ ವರದಿಯನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ. ಅಲ್ಲಿ ಯಾರನ್ನ ಆಯ್ಕೆ ಮಾಡಬೇಕು, ಶಾಸಕರ ಬೆಂಬಲ ಯಾರ ಪರವಾಗಿದೆ, ಏನು ಎತ್ತ ಅಂತೇಳಿ. ಸೊ ಈ ರೀತಿಯ ಗೊಂದಲ ಇದೆ. ಗೊಂದಲ ಮಧ್ಯೆಯೂ ಕೂಡ ನೀವು ಸರ್ಕಾರವನ್ನು ರಚನೆ ಮಾಡಬೇಕಾಗತ್ತೆ. ಹಾಗಾಗಿ ಒಬ್ಬರನ್ನು ಆಯ್ಕೆ ಮಾಡಬೇಕು. ಸೊ ಇಲ್ಲಿ ರಮೇಶ್ ಅವರು ಕೂಡ ಪೈಪೋಟಿಯಲ್ಲಿ ಇರುವಂಥ ಹಿನ್ನೆಲೆಯಲ್ಲಿ ಯಾರಿಗೆ ಅವಕಾಶ ಮಾಡಿಕೊಡ್ತಾರೆ ಎನ್ನುವಂಥ ಸಹಜವಾಗಿ ಕುತೂಹಲ ಇದೆ. ಈ CM ರೇಸ್ ಪೈಪೋಟಿ ಏನಿದೆಯಲ್ಲ ಈಗ ಹೈಕಮಾಂಡ್ ಅಂಗಳಕ್ಕೆ ಹೋಗಿರುವಂಥದ್ದು. ಅಂದರೆ ಕೇರಳದಲ್ಲಿ ಏನೇನು ಆಗ್ತಾ ಇದೆ, ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಲೆವೆಲ್ಗೆ ಹೋಗಿ ಅಲ್ಲಿ ಹೈಕಮಾಂಡ್ಗೆ ಈಗಾಗಲೇ ರಿಪೋರ್ಟ್ ಹೋಗಿದೆ. ಯಾರನ್ನು ಆಯ್ಕೆ ಮಾಡಬೇಕು, ಯಾರನ್ನು ಕೈ ಬಿಡಬೇಕು, ಒಂದು ವೇಳೆ ಇಂಥವ್ರನ್ನ ಆಯ್ಕೆ ಮಾಡಿದರೆ ಅಲ್ಲಿ ಏನೆಲ್ಲ ಆಗತ್ತೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ಮನವರಿಕೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ಹೈಕಮಾಂಡ್ ಅಂಗಳದಲ್ಲಿ ಈ ಒಂದು ಚೆಂಡು ಬಿದ್ದಿದೆಯಲ್ಲ, AICC ವೀಕ್ಷಕರಾಗಿರುವಂಥ ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಾಕೆನ್ ಅವರು ಶಾಸಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ವರದಿಯನ್ನು ಕೊಟ್ಟಿದ್ದಾರೆ ಅನ್ನೋದು. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಇವತ್ತು ಆ 3 ನಾಯಕರನ್ನು ದೆಹಲಿಗೆ ಕರೆಸಿ ಮಹತ್ವದ ಸಭೆಯನ್ನು ಕೂಡ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ನಾಳೆ ಅಂದರೆ ಸಂಡೇ ಮೇ 10ನೇ ತಾರೀಕಿಗೆ ಅಧಿಕೃತವಾಗಿ ಮುಖ್ಯಮಂತ್ರಿ ಹೆಸರನ್ನು ಹೈಕಮಾಂಡ್ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಅಂತೇಳಿ. ಎಲ್ಲಿಯ ತನಕ ಹೇಳ್ಕೊಂಡು ಹೋಗ್ತೀರಿ ಅಂತ
4ನೇ ತಾರೀಕಿಗೆ ರಿಸಲ್ಟ್ ಬಂದಿದೆ. ಇವತ್ತಿಗೆ 9, ನಾಳೆ 10 ಅಂದರೆ ಆಲ್ಮೋಸ್ಟ್ ಆಲ್ 6 ದಿನ ಆಯಿತು. ಇದುವರೆಗೂ ಕ್ಲಾರಿಟಿ ಸಿಗ್ತಾ ಇಲ್ಲ ಅಂದರೆ ಏನು? ಹಾಗಾಗಿ ಒಬ್ಬರನ್ನು ಆಯ್ಕೆ ಮಾಡಲೇಬೇಕಾಗತ್ತೆ. AICC ವೀಕ್ಷಕರಾಗಿರುವಂಥ ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಾಕೆನ್ ಶಾಸಕರ ಅಭಿಪ್ರಾಯವನ್ನು ತೆಗೆದುಕೊಂಡು ಹೋಗಿದ್ದಾರಲ್ಲ, ಆ ಅಭಿಪ್ರಾಯದ ಮೇರೆಗೆ ಬಹುಶಃ CM ಆಯ್ಕೆ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ಕಾದು ನೋಡಬೇಕು ಇಲ್ಲಿ ಏನಾಗತ್ತೆ ಅಂಥೇಳಿ. ನೋಡಿ, DNA ಎರಡನೆಯ ಪ್ರಮುಖ ಸ್ಟೋರಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಈ ಸ್ಟೋರಿ ಒಂಥರ ಆಘಾತ ಅಂಡ್ ಆತಂಕಕಾರಿ ಅಂತಲೂ ಕೂಡ ಹೇಳ್ಬೋದು. ಪುಟಿನ್ ವಿಚಾರ, ರಷ್ಯಾ ಅಧ್ಯಕ್ಷ ಪುಟಿನ್ ವಿಚಾರ ಇದು. ವ್ಲಾಡಿಮಿರ್ ಪುಟಿನ್ಗೆ ಜೀವ ಭಯ ಇದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇತ್ತು. ಅಂದರೆ ಹತ್ಯೆಯ ಭೀತಿ ಎದುರಾಗ್ತಾ ಇದೆ ಪುಟಿನ್ ಅವರಿಗೆ ಅನ್ನುವಂಥ ಮಾಹಿತಿ. ಕಾರಣ ಈ ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಯುದ್ಧದ ಕಾರ್ಮೋಡದಿಂದಾಗಿ, ಯುದ್ಧದ ಭೀತಿಯಿಂದಾಗಿ ಈಗ ನೇರವಾಗಿ ಸ್ಕೆಚ್ ಇರೋದು ರಷ್ಯಾದ ಅಧ್ಯಕ್ಷ ಪುಟಿನ್ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಐಷಾರಾಮಿ ಬದುಕು ಅಥವಾ ತಮ್ಮ ನಿವಾಸಗಳನ್ನು ಬಿಟ್ಟು ಬಂಕರ್ಗಳಿಗೆ ತೆರಳಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದು ಆತಂಕಕಾರಿ ಅಂಡ್ ಆಘಾತ ಕೂಡ. ಯಾಕೆ ಹಿಂಗೆ ಬೆಳವಣಿಗೆ ಆಗ್ತಾ ಇದೆ? ಯಾವಾಗಿಂದ ನಡೀತಾ ಇರುವಂಥ ಯುದ್ಧ 2014, ಆಲ್ಮೋಸ್ಟ್ ಆಲ್ 12-13 ವರ್ಷ ಆಯಿತು ರಷ್ಯಾ ಮತ್ತು ಉಕ್ರೇನ್ ನಡುವೆ ನಡೀತಾ ಇರುವಂಥ ಯುದ್ಧ. ಬಟ್ ಈಗ ಇದ್ದಕ್ಕಿದ್ದಾಗೆ ಪುಟಿನ್ಗೆ ಈ ರೀತಿಯ ಭಯಾನ ಅಥವಾ ಟಾರ್ಗೆಟ್ ಇದೆಯಾ? ಅಂದರೆ ಪುಟಿನ್ ಅವರಿಗೆ ಹತ್ಯೆಯ ಭೀತಿ ಎದುರಾಗ್ತಾ ಇದೆಯಾ ಅಥವಾ ಮೇನ್ ಆಗಿ ಪುಟಿನ್ ಅವರೇ ಇಲ್ಲಿ ಟಾರ್ಗೆಟ್ ಆಗ್ತಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿದೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಯಾಕೆ ಇದ್ದಕ್ಕಿದ್ದಾಗೆ ಯಾಕೆ ಈ ರೀತಿ ಅನುಮಾನ ಅಂತ ಹೇಳಿದ್ರೆ, ಕಾರ್ಯಕ್ರಮಗಳು ಇರ್ತಾವಲ್ಲ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಇತ್ತೀಚೆಗೆ ಭಾಗಿಯಾಗ್ತಾ ಇಲ್ಲ. ಕಡಿಮೆ ಅಂದರೆ ತೀರಾ ಕಡಿಮೆನೆ. ಸೊ ಹಂಗಾಗಿ ಈ ರೀತಿ ಆತಂಕ ಅಂದರೆ ಹೊರಗಡೆ ಎಲ್ಲೂ ಕಾಣ್ತಾ ಇಲ್ಲ. ಸೊ ಹಂಗಾಗಿ ಏನಾಗ್ತಾ ಇದೆ? ಯಾಕೆ ಈ ರೀತಿ ರಷ್ಯಾ ಅಧ್ಯಕ್ಷ ಪುಟಿನ್ ಅವರಿಗೆ ಹತ್ಯೆಗೆ ಸ್ಕೆಚ್ ಹಾಕ್ತಾ ಇರೋದು ಯಾರು, ಯಾಕೆ? ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕೆ ಈ ರೀತಿ ಬೆಳವಣಿಗೆ ಆಗ್ತಾ ಇದೆ ರಷ್ಯಾ ವಿಚಾರ ಅಂತ ಬಂದಾಗ, ನೋಡಿ, ರಷ್ಯಾ ವಿರುದ್ಧ ಉಕ್ರೇನ್ನಿಂದ ನಿರಂತರವಾಗಿ ಅಲ್ಲಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿ ಆಗ್ತಾ ಇದೆ. ಈ ಒಂದು ಆತಂಕ ಕೂಡ ಕಾಡ್ತಾ ಇದೆ. ಎಲ್ಲಿಯ ತನಕ ಯುದ್ಧ ಮಾಡೋಕ್ಕೆ ಸಾಮರ್ಥ್ಯ ಇರುತ್ತೆ? 13-14 ವರ್ಷ ಆಯಿತು. ಸೊ ಹಂಗಾಗಿ ರಷ್ಯಾ ವಿರುದ್ಧ ಉಕ್ರೇನ್ನಿಂದ ನಿರಂತರವಾಗಿ ಡ್ರೋನ್ ದಾಳಿ ಆಗ್ತಾ ಇರುವಂಥದ್ದು ಇದು ಒಂದು ಆತಂಕ. ಪುಟಿನ್ಗೆ ಹತ್ಯೆಯ ಭೀತಿ ಎದುರಾಗ್ತಾ ಇದೆ. ಈಗ ಐಷಾರಾಮಿ ನಿವಾಸಗಳನ್ನು ತ್ಯಜಿಸಿದ್ದಾರೆ ಪುಟಿನ್ ಅವರು. ಮಾಸ್ಕೋದ ಒಬ್ಲಾಸ್ಟ್ ಮತ್ತು ವಾಲ್ಡೈನ್ನಲ್ಲಿರುವಂಥ ನಿವಾಸಗಳಿಗೆ ಭೇಟಿ ಕೊಡೋದು ರದ್ದಾಗಿದೆ ಅನ್ನೋದು. ತಮ್ಮ ಐಷಾರಾಮಿ ಜೀವನ ಅಂದರೆ ಹೊರಗಡೆ ಸುತ್ತಾಡೋದು ಕಡಿಮೆ ಆಗಿದೆ. ತಮ್ಮ ನಿವಾಸ ಏನಿದಾವಲ್ಲ ಅಂಥ ನಿವಾಸಗಳಿಗೆ ಭೇಟಿ ಕೊಡ್ತಾ ಇಲ್ಲ ಅನ್ನೋದು. ಗುಪ್ತಚರ ವರದಿಗಳಲ್ಲಿ ಹತ್ಯೆಯ ಸ್ಕೆಚ್ ರಿವೀಲ್ ಆಗಿದೆ. ಸಹಜವಾಗಿ ಗುಪ್ತಚರ ಅಧಿಕಾರಿಗಳು ಇರ್ತಾರಲ್ಲ, ಅಲ್ಲಿ ಸಿಕ್ಕಿರುವಂಥ ಮಾಹಿತಿ, ಅವರಿಗೆ ಬಂದಿರುವಂಥ ಮಾಹಿತಿ, ಹತ್ಯೆಗೆ ಸ್ಕೆಚ್ ಹಾಕಲಾಗಿದೆ ಅನ್ನೋದು. ಸೊ ಪುಟಿನ್ ಅವರ ಭದ್ರತೆಯನ್ನು ಈಗ ಹೆಚ್ಚಿಸಿರುವಂಥದ್ದು ಫೆಡರಲ್ ಪ್ರೊಟೆಕ್ಟಿವ್ ಸರ್ವಿಸ್. ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧವು ದಿನಕ್ಕೊಂದು ತಿರುವು ಪಡಿತಾ ಇದೆ. ಈ ಸಂಘರ್ಷದ ನಡುವೆ ಈ ರೀತಿಯಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರಿಗೆ ಹತ್ಯೆಯ ಭೀತಿ ಶುರುವಾಯಿತಾ ಅನ್ನುವಂಥ ಆತಂಕಕಾರಿ ವರದಿಗಳು ಈಗ ಬರ್ತಾ ಇರುವಂಥದ್ದು. ಉಕ್ರೇನ್ನಿಂದ ಎದುರಾಗ್ತಾ ಇರುವಂಥ ನಿರಂತರ ಡ್ರೋನ್ ದಾಳಿಗಳು ಮತ್ತು ರಷ್ಯಾ ಅಧ್ಯಕ್ಷರ ಹತ್ಯೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚು ನಡೀತಾ ಇದೆಯಾ ಅನ್ನುವಂಥ ವಿಚಾರ. ಈ ವಿಚಾರವಾಗಿ ಗುಪ್ತಚರ ವರದಿಗಳು ಕೂಡ ಒಂಥರ ಮಾಹಿತಿ ಬಂದಿರುವಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಈ ರೀತಿಯಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ನೀಡಲಾಗ್ತಾ ಇದೆ. ನೋಡಿ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಎಷ್ಟೇ ದೊಡ್ಡ ನಾಯಕನಾಗಿದ್ರೂ ಕೂಡ ಬದುಕಬೇಕು, ಜೀವ ಉಳಿಸ್ಕೊಳ್ಬೇಕು ಅಂದರೆ ಏನೋ ಒಂದು ಮಾಡಬೇಕಲ್ವ. ಈಗ ತಮ್ಮ ಐಷಾರಾಮಿ ನಿವಾಸಗಳನ್ನು ಬಿಟ್ಟು ಬಂಕರ್ಗೆ ಸೇರಿಕೊಂಡಿದ್ದಾರೆ ಅನ್ನೋದು. ಬಂಕರ್ಗಳಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ, ಯಾಕಂದರೆ ಬದುಕೋಬೇಕು, ಜೀವ ಉಳಿಸ್ಕೊಳ್ಬೇಕು. ಆಮೇಲೆ ಆ ದೇಶದ ಅಂದರೆ ರಷ್ಯಾದ ಅಧ್ಯಕ್ಷರು ಯಾಕೆ ಪುಟಿನ್ ಅವರು ಟಾರ್ಗೆಟ್, ಯಾಕೆ ಬಂಕರ್ಗೆ ಸೇರಿಕೊಂಡಿದ್ದಾರೆ ಅಂತ ಹೇಳಿದ್ರೆ ಪ್ರಮುಖವಾಗಿ ಸ್ಕೆಚ್ ಹಾಕಲಾಗ್ತಾ ಇದೆ. ಮೇನ್ ಆಗಿ ಟಾರ್ಗೆಟ್ ಇರೋದು ಈಗ ಪುಟಿನ್ ಅಂತೇಳಿ. ಸೊ ಹಂಗಾಗಿ ಬಂಕರ್ಗಳಿಗೆ ಸೇರಿಕೊಂಡಿದ್ದಾರೆ ಅಂತ. ಹಾಗಾದರೆ ಆ ಬಂಕರ್ ವಿಶೇಷತೆ ಏನು ಅದನ್ನು ಕೂಡ ನಾವು ಪೀಕ್ ಆಗಿ ನೋಡ್ತಾ ಹೋಗಬೇಕಾಗಿದೆ. ಯಾಕಂದರೆ ಸಾಮಾನ್ಯ ಬಂಕರ್ಗಳಿಗೆ ಅವರ ಪ್ರವೇಶ ಅಂತೂ ಇರೋದೇ ಇಲ್ವ, ಸೊ ಇರೋದೇ ಇಲ್ಲಲ್ಲ. ಸೊ ಹಂಗಾಗಿ ಉಕ್ರೇನ್ನಿಂದ ಮಾಸ್ಕೋ ಮತ್ತು ಈ ಕ್ರೆಮಿನ್ ಮೇಲೆ ಸರಣಿ ಡ್ರೋನ್ ದಾಳಿ ಏನಾಗ್ತಾ ಇದೆಯಲ್ಲ, ನೇರವಾಗಿ ಇವರ ಮನೆಗಳನ್ನು ಟಾರ್ಗೆಟ್ ಮಾಡಲಾಗ್ತಾ ಇದೆ. ಸೊ ಹಂಗಾಗಿ ಕ್ರಾಸ್ನೋಡರ್ ಪ್ರಾಂತ್ಯದಲ್ಲಿರುವಂಥ ಅತ್ಯಾಧುನಿಕ ಭೂಗತ ಬಂಕರ್ಗೆ ಅವ್ರನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. ಉಕ್ರೇನ್ನಿಂದ ನಿರಂತರವಾಗಿ ಮಾಸ್ಕೋ ಮೇಲೆ ಮತ್ತು ಈ ಕ್ರೆಮಿನ್ ಮೇಲೆ ಸರಣಿ ಅಟ್ಯಾಕ್ ಆಗ್ತಾ ಇದೆ. ಎಲ್ಲಿ ಉಕ್ರೇನ್ ಕಡೆಯಿಂದ ನೇರವಾಗಿ ಅವರ ನಿವಾಸಗಳನ್ನು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಉಕ್ರೇನ್. ಸೊ ಹಂಗಾಗಿ ಈ ರೀತಿಯ ಆತಂಕ. ಸೊ ಹಂಗಾಗಿ
ಅತ್ಯಾಧುನಿಕ ಭೂಗತ ಬಂಕರ್ಗೆ ಶಿಫ್ಟ್ ಮಾಡಲಾಗಿದೆ. ಪುಟಿನ್ ಅವರ ಸಾರ್ವಕಾಲಿಕ ಕಾರ್ಯಕ್ರಮಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಹಂಗಾಗಿ ಈ ರೀತಿ ಆತಂಕ ಇದೆ. ಇತ್ತೀಚೆಗೆ ನೀವು ನೋಡಬೇಕಾದ್ರೆ ಕಾಣಿಸ್ತಾನೆ ಇಲ್ಲ ಅವರಿಗೆ, ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಕೂಡ ಅವರು ಬರ್ತಾನೆ ಇಲ್ಲ, ಕಾಣೋದು ತೀರಾ ಕಡಿಮೆ. ಅಡುಗೆ ಸಿಬ್ಬಂದಿ, ಅಂಗರಕ್ಷಕರು ಮತ್ತು ಫೋಟೋಗ್ರಾಫರ್ಗಳಿಗೆ ಸಾರ್ವಜನಿಕ ಸಾರಿಗೆ ಬಳಕೆಯನ್ನು ನಿಷೇಧ ಮಾಡಲಾಗಿದೆ. ಪುಟಿನ್ ಅವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಾಗಬಾರದು ಅನ್ನುವಂಥ ಕಾರಣಕ್ಕಾಗಿ ಸಿಬ್ಬಂದಿಗಳು ಇಂಟರ್ನೆಟ್ ಸಂಪರ್ಕ ಇರುವಂಥ ಮೊಬೈಲ್ ಫೋನ್ಗಳನ್ನು ಬಳಸುವಂತಿಲ್ಲ. ಇವ್ರ ಜೊತೆ ಕೆಲಸ ಮಾಡಿರುವಂಥ ಸಿಬ್ಬಂದಿಗಳು ಯಾವುದೇ ರೀತಿಯಾಗಿ ಇಂಟರ್ನೆಟ್ ಇರಬಾರ್ದು ಅವರಿಗೆ, ಯಾಕಂದರೆ ಎಲ್ಲಿ ಇದ್ದಾರೆ ಅನ್ನೋದು ಮಾಹಿತಿ ಗೊತ್ತಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯ ಒಂದು ನಿರ್ಧಾರಕ್ಕೆ ಬರಲಾಗಿರುವಂಥದ್ದು. ಇಂಟರ್ನೆಟನ್ನು ಕಟ್ ಮಾಡಲಾಗಿದೆ. ಇದು ಒಂದು ಕಡೆ. ಆದರೆ ಪುಟಿನ್ಗೆ ನಿದ್ದೆಗೆಡಿಸಿರುವಂಥದ್ದು ಸ್ಪೈಡರ್ ವೆಬ್ ಆಪರೇಷನ್. ಹಾಗಾದರೆ ಈ ಸ್ಪೈಡರ್ ವೆಬ್ ಆಪರೇಷನ್ ಹೇಗೆ ಕೆಲಸ ಮಾಡುತ್ತೆ, ಯಾಕೆ ಈ ಒಂದು ಸ್ಪೈಡರ್ ವೆಬ್ ಅನ್ನುವಂಥ ಆಪರೇಷನ್ ಇದೆಯಲ್ಲ ನಿದ್ದೆಗೆಡಿಸಿದ್ದು ಯಾಕೆ ಪುಟಿನ್ ಅವರಿಗೆ ಅನ್ನೋದನ್ನು ಕೂಡ ನಾವು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಏನು ಇದರ ಕಾರ್ಯಾಚರಣೆ ಏನು ಅನ್ನೋದನ್ನು. ಉಕ್ರೇನ್ನ ಆಪರೇಷನ್ ಇದು ಸ್ಪೈಡರ್ ವೆಬ್ ಅಂತೇಳಿ. ಈ ದಾಳಿ ನೇರವಾಗಿ ಪುಟಿನ್ ಅವರ ನಿವಾಸವನ್ನೇ ಟಾರ್ಗೆಟ್ ಮಾಡ್ತಾ ಇರೋದು. ಸೊ ಹಂಗಾಗಿ ಇವರಿಗೆ ಆತಂಕ. ಕಾರು ಬಾಂಬ್ ಮೂಲಕ ಮಿಲಿಟರಿ ಅಧಿಕಾರಿ ಲೆಫ್ಟಿನೆಂಟ್ ಜನರಲ್ ಫನಿಲ್ ಸರ್ವರೋವ್ ಹತ್ಯೆ ಆಗಿತ್ತು. ಇದ್ದಕ್ಕಿದ್ದಾಗೆ ಆ ಕಾರ್ಗೆ ಬೆಂಕಿ ಬೀಳುತ್ತೆ. ಹಾಗಾಗಿ ಇದು ಕೂಡ ಆತಂಕ ಇದೆ. ಯಾವಾಗ ಬೇಕಾದರೂ ಕೂಡ ಈ ಒಂದು ಸ್ಪೈಡರ್ ವೆಬ್ ಆಪರೇಷನ್ ನನ್ನ ಮೇಲೆ ಅಟ್ಯಾಕ್ ಆಗಬಹುದು ಅನ್ನೋಂಥ ಆತಂಕ ಬಹುಶಃ ಇರಬಹುದು. ವೆನಿಜುವೆಲಾ ಅಧ್ಯಕ್ಷ ನಿಕೋಲಸ್ ಮಡುರೋ ಅವರ ಬಂಧನದಂಥ ಬೆಳವಣಿಗೆ ಇದೆಯಲ್ಲ ಅದೆಲ್ಲವೂ ಕೂಡ ಆತಂಕ. ನೀವು ನೋಡಿದ್ರಿ ಈ ನಿಕೋಲಸ್ ಮಡುರೋ ಇದ್ದಾರಲ್ಲ, ಅಮೆರಿಕ ಅಧ್ಯಕ್ಷರು ಹೇಗೆ ನೇರವಾಗಿ ಅವರ ನೆಲಕ್ಕೆ ಹೋಗಿ ಎತ್ತಾಕೊಂಡು ಬಂದರು ಅಂತೇಳಿ, ಆ ಘಟನೆಯೂ ಕೂಡ ಅಲ್ಲಗಳೆಯುವಂತಿಲ್ಲ. ಹಂಗೂ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಈಗ ಭಯಭೀತರಾಗಿರುವಂಥದ್ದು ಪುಟಿನ್ ಅವರು. ಈಗ ಮಡುರೋ ರೀತಿಯಲ್ಲಿ ಎಲ್ಲಿ ಎತ್ತಾಕೊಂಡು ಹೋಗ್ತಾರೋ ಅನ್ನೋಂಥ ಆತಂಕ ಇದೆಯಾ ಅಂತ ಪ್ರಶ್ನೆ. ಈಗ ಹಂಗೂ ಆಗಬಾರ್ದು ಅಂತೇಳಿ ಈಗ ಬಂಕರ್ಗೆ ಸೇರಿಕೊಂಡು, ಯಾಕಂದರೆ ದಿನದಿಂದ ದಿನಕ್ಕೆ ಯುದ್ಧದ ತೀವ್ರತೆ ಹೆಚ್ಚಳ ಆಗ್ತಾ ಇದೆ. ಏನು ಬೇಕಾದರೂ ಆಗಬಹುದು. ಸೊ ಕೋವಿಡ್ ಸಮಯದಲ್ಲೂ ಕೂಡ ಅಲ್ಲಿ ಆವಾಗಿಂದಲೂ ಕೂಡ ಪುಟಿನ್ ವಿರುದ್ಧದ ಅಲೆ ಹೆಚ್ಚಾಗಿದೆ. ಸೊ ಹಂಗಾಗಿ ಉಕ್ರೇನ್ ಯುದ್ಧದ ಬಳಿಕ ಜಾಗತಿಕ ನಿರ್ಬಂಧಗಳು ಅವರನ್ನು ಮತ್ತಷ್ಟು ಹೈರಾಣಾಗಿಸಿವೆ. ಇತ್ತೀಚೆಗೆ ಈ ಸಿಗ್ತಾ ಇರುವಂಥ ಇನ್ಸೈಡ್ ಮಾಹಿತಿಗಳು ನೋಡ್ತಾ ಹೋದರೆ ಟಾರ್ಗೆಟು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಹೇಗೆಲ್ಲ ಸ್ಕೆಚ್ ಹಾಕಲಾಗ್ತಾ ಇತ್ತು ಅನ್ನೋದ್ರ ಬಗ್ಗೆ. ಸೊ ಇದೆಲ್ಲವೂ ಕೂಡ ಆತಂಕ ಇರೋದರಿಂದಾಗಿ ತಮ್ಮ ಐಷಾರಾಮಿ ನಿವಾಸಗಳಿಗೆ ಭೇಟಿ ಕೊಡದೆ ಬಂಕರ್ಗಳಿಗೆ ಸೇರಿಕೊಂಡಿದ್ದಾರೆ. ಕಾರಣ ಸ್ಪೈಡರ್ ವೆಬ್ ಆಪರೇಷನ್ ಯಾವಾಗ ಬೇಕಾದರೂ ತನ್ನ ಮೇಲೆ ಅಟ್ಯಾಕ್ ಆಗಬಹುದು ಅನ್ನುವಂಥ ಬಹುಶಃ ಆತಂಕ ಇರಬಹುದು. ನೋಡಿ, ರಷ್ಯಾ ಉಕ್ರೇನ್ ಯುದ್ಧ ಆಯಿತು ಇಲ್ಲಿಯ ತನಕ. ಬಟ್ ಈಗ ಟ್ರಂಪ್ ಅವರ ಎಂಟ್ರಿ ಆಗಿದೆ. ಯಾಕೆ? ಕದನ ವಿರಾಮ ಘೋಷಣೆ ಆಗಿದೆ. ಇವತ್ತು 9 ಅಲ್ವಾ? 9ರಿಂದ 3 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಆಗಿರುವಂಥದ್ದು ರಷ್ಯಾ ಮತ್ತು ಉಕ್ರೇನ್ ನಡುವೆ. ಇದು ಒಳ್ಳೆಯ ಬೆಳವಣಿಗೆ. ಮಧ್ಯಪ್ರವೇಶ ಮಾಡಿದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ನೇತೃತ್ವದಲ್ಲಿ ಈಗ ಕದನ ವಿರಾಮ ಆಗಿದೆ. ಬಹುಶಃ ಈ ಕದನ ವಿರಾಮವನ್ನು ನೋಡ್ತಾ ಇದ್ರೆ ಇಲ್ಲಿಗೆ 2 ದೇಶಗಳ ಮಧ್ಯೆ ನಡೀತಾ ಇರುವಂಥ ಯುದ್ಧ ಇಲ್ಲಿಗೆ ಎಂಡ್ ಆಗುವಂಥ ಸಾಧ್ಯತೆ ಇದೆ. 3 ದಿನಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿದ್ದಾರೆ ಡೊನಾಲ್ಡ್ ಟ್ರಂಪ್. ಉಭಯ ದೇಶಗಳು ಏನೆಲ್ಲ ಬೇಡಿಕೆ ಇದೆ ಅಂದರೆ ಯಾವ ರೀತಿಯ ಕದನ ವಿರಾಮಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋದು. ಅಂದರೆ ಉಭಯ ದೇಶಗಳು ತಲಾ 1,000 ಯುದ್ಧ ಖೈದಿಗಳನ್ನು ಪರಸ್ಪರವಾಗಿ ಬಿಡುಗಡೆ ಮಾಡಬೇಕು ಅನ್ನೋಂಥ ಒಪ್ಪಿಗೆಗೆ ಬಂದಿದ್ದಾರೆ. ಯುದ್ಧದ ಸಂದರ್ಭದಲ್ಲಿ ಲಾಕ್ ಮಾಡಿರುವಂಥದ್ದು. ಉಕ್ರೇನ್ ಬಂದಾಗ ರಷ್ಯಾದ ಖೈದಿಗಳನ್ನು ವಶಪಡಿಸಿಕೊಂಡಿದ್ದಾರೆ. ಆಮೇಲೆ ಈ ಕಡೆ ರಷ್ಯಾ ಅಂತ ಬಂದಾಗ ಉಕ್ರೇನ್ ಖೈದಿಗಳನ್ನು ವಶಪಡಿಸಿಕೊಂಡಿರುವಂಥ ಹಿನ್ನೆಲೆಯಲ್ಲಿ ಆರಂಭದಲ್ಲಿ 1,000 ಯುದ್ಧ ಖೈದಿಗಳನ್ನು ಪರಸ್ಪರವಾಗಿ ಬಿಡುಗಡೆ ಮಾಡಬೇಕು ಅನ್ನೋ ಒಪ್ಪಂದಕ್ಕೆ ಬಂದಿದ್ದಾರೆ. ಸೊ ತನ್ನ ನೇರ ಮನವಿಯ ಮೇರೆಗೆ ಕದನ ವಿರಾಮ ಆಗಿದೆ ಅಂತೇಳಿ ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಘೋಷಣೆ ಮಾಡಿಕೊಂಡಿದ್ದಾರೆ. ಸೊ ಇದು ಒಳ್ಳೆಯ ಬೆಳವಣಿಗೆ ಆಗತ್ತೆ. ಸಾವಿರಾರು ದಿನಗಳ ಕಾಲ ನಡೆದಿರುವಂಥ ಯುದ್ಧ ಇದು. 13-14 ವರ್ಷಗಳ ಕಾಲ ಉಕ್ರೇನ್ ಮತ್ತು ರಷ್ಯಾ ನಡುವೆ ನಡೀತಾ ಇರುವಂಥ ಯುದ್ಧ ಇದೆಯಲ್ಲ, ಕೊನೆಗೂ ಕೂಡ ಅಂತ್ಯ ಬೀಳುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಅದಕ್ಕೆ ಕಾರಣ ಟ್ರಂಪ್ ಅವರು ಮಧ್ಯ ಪ್ರವೇಶವನ್ನು ಮಾಡಿ ಇದು ನಿಲ್ಲಿಸಬೇಕು ಅಂತೇಳಿ ಇದಕ್ಕೆ ಇವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಜೆಲೆನ್ಸ್ಕಿ ಆಗಿರ್ಬೋದು ಮತ್ತು ಪುಟಿನ್ ಆಗಿರ್ಬೋದು. ಇನ್ನು ಪ್ರಮುಖವಾಗಿ ಸಹಜವಾಗಿ ಕೇವಲ ಸಮಯ ತೆಗೆದುಕೊಂಡಿದ್ದು 3 ದಿನ. ಕದನ ವಿರಾಮಕ್ಕೆ ಕೇವಲ 3 ದಿನ, 9, 10, 11 ಇವತ್ತಿನಿಂದಲೇ 3 ದಿನಗಳ ಕಾಲ ಕದನ ವಿರಾಮ ಘೋಷಣೆ ಆಗಬೇಕು ಅಂತೇಳಿ 2 ದೇಶಗಳು ಅಂದರೆ ಇನ್ಫ್ಯಾಕ್ಟ್
3 ದೇಶ ಅಂತ ಹೇಳ್ಬೋದು. ಯಾಕಂದರೆ ಅಮೆರಿಕ ಮಧ್ಯಪ್ರವೇಶ ಮಾಡಿರೋದ್ರಿಂದಾಗಿ ಒಪ್ಪಿಗೆ ಮೇರೆಗೆ ಈಗ 3 ದಿನಗಳ ಕಾಲ ಕದನ ವಿರಾಮ ಆಗಿದೆ. ಯಾಕಿರಬಹುದು? 3 ದಿನ ಯಾಕೆ ತೆಗೆದುಕೊಂಡಿರಬಹುದು? ಕೇವಲ 3 ದಿನದಲ್ಲಿ ಕದನ ವಿರಾಮ ಆಗಲಿಕ್ಕೆ ಸಾಧ್ಯನಾ? ಹೇಗೆ? ಪ್ಲಾನ್ ಏನಿರಬಹುದು? ಏನು ಮ್ಯಾಜಿಕ್ ಇದು ಅನ್ನೋದು ನೋಡಿ. 3 ದಿನಗಳ ಕದನ ವಿರಾಮ ಯಾಕೆ ಅನ್ನೋದ್ರೆ, 9ರಿಂದ ಮೇ 9, 11 ತನಕ 3 ದಿನಗಳ ಕಾಲ ಕದನ ವಿರಾಮ ಇದೆಯಲ್ಲ. ಸೊ ರಷ್ಯಾದ ವಿಜಯೋತ್ಸವ ಸಂಭ್ರಮಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಇದಕ್ಕೆ ಬ್ರೇಕ್ ಹಾಕಬೇಕು ಅನ್ನೋದು. 2ನೇ ಮಹಾಯುದ್ಧದಲ್ಲಿನ ಸೋವಿಯತ್ ಯೂನಿಯನ್ ವಿಜಯವನ್ನು ಸಂಭ್ರಮಿಸಲು ಆಚರಿಸಲಾಗುವಂಥ ದಿನಾಚರಣೆಯ ಹಿನ್ನೆಲೆಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ಅಧ್ಯಕ್ಷರ ನಡುವೆ ಮಾತುಕತೆ ಆಗಿದೆಯಲ್ಲ. ಸೊ ಹಂಗಾಗಿ ಈ ಒಂದು ನಿರ್ಧಾರಕ್ಕೆ ಬಂದಿರಬಹುದು ಅನ್ನೋದು. ಸೊ 3 ದಿನಗಳ ಕದನ ವಿರಾಮವನ್ನು ಘೋಷಿಸುತ್ತಿರೋದಾಗಿ US ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಂಗಾಗಿ 3 ದಿನಗಳ ಕಾಲ ಈ ರೀತಿಯಾಗಿ 3 ದಿನ ಆದಮೇಲೆ ಏನಾದರೂ ಓಕೆ ಅಂತ ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ, ಮತ್ತೊಂದು ಈ ರೀತಿ ಸಂಭ್ರಮಾಚರಣೆ ಅಂದರೆ 2ನೇ ಮಹಾಯುದ್ಧದಲ್ಲಿನ ಸೋವಿಯತ್ ಯೂನಿಯನ್ ವಿಜಯವನ್ನು ಸಂಭ್ರಮಿಸಲು ದಿನ ಇತ್ತಲ್ಲ, ಆಚರಿಸಲಾಗುವಂಥ ದಿನಾಚರಣೆ ಇರುವಂಥ ಹಿನ್ನೆಲೆಯಲ್ಲಿ ಮತ್ತೊಂದು ದಿನ ಆಚರಣೆಗೆ ಅವಕಾಶ ಇರುತ್ತೆ ಅನ್ನುವಂಥ ಲೆಕ್ಕಾಚಾರ. ಸೊ ಒಪ್ಪಿಗೆ ಆದರೆ ಮತ್ತೊಂದು ಸೆಲೆಬ್ರೇಷನ್ ಅದೇ ದಿನ ಬರುತ್ತೆ ಅನ್ನೋಂಥ ಲೆಕ್ಕಾಚಾರ ಇರುವಂಥದ್ದು. ಇನ್ನೊಂದು, ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದ ಒಳ್ಳೆಯ ಬೆಳವಣಿಗೆ ಏನು ಅಂತ ಹೇಳಿದ್ರೆ, 2 ದೇಶಗಳು ಒಪ್ಪಿಗೆ ಕೊಟ್ಟಿದ್ದಾರೆ. ಕದನ ವಿರಾಮಕ್ಕೆ 2 ದೇಶಗಳು ಒಪ್ಪಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಬಹುಶಃ ಇದು ಇಲ್ಲಿಗೆ ನಿಲ್ಲುವಂಥ ಸಾಧ್ಯತೆ ಅಂತೂ ಕಂಡು ಬರ್ತಾ ಇದೆ. ಆಗತ್ತೋ ಇಲ್ಲ ಗೊತ್ತಿಲ್ಲ, ಅದು ನಾಡಿದ್ದು ಗೊತ್ತಾಗತ್ತೆ. 10ನೇ ತಾರೀಕಿಗೆ ಗೊತ್ತಾಗುತ್ತೆ ಕದನ ವಿರಾಮ ಕನ್ಫರ್ಮ್ ಆಗಿ ಆಯಿತಾ, ಅಥವಾ ಅದು ಮುಂದಕ್ಕೆ ಹಾಕಿದ್ರಾ, ಅಥವಾ ಅದಕ್ಕೆ ಬ್ರೇಕ್ ಬೀಳುತ್ತಾ, ಏನು ಎತ್ತಾ ಅಂತೇಳಿ. ಬಟ್ ಇಲ್ಲಿ ಕದನ ವಿರಾಮವನ್ನು 2 ದೇಶಗಳು ಒಪ್ಪಿಗೆ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇದು ಕೂಡ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಬಹುದು 2 ದೇಶಕ್ಕೆ. ಸೊ ದಾಳಿಗಿಂತ ಇಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಏನೆಲ್ಲ ಮನವಿಯನ್ನು ಮಾಡಿಕೊಂಡಿದ್ದಾರೆ, ಇಬ್ಬರ ಮಧ್ಯೆ ಮಾತುಕತೆ ಏನೆಲ್ಲ ಆಗಿದೆ ಅಂತ ಹೇಳಿದ್ರೆ, ಜೆಲೆನ್ಸ್ಕಿ ಹೇಳಿರುವಂಥದ್ದು, ದಾಳಿಗಿಂತ ನಮ್ಮ 1000 ಸೈನಿಕರ ಜೀವ ಮುಖ್ಯ ಆಗತ್ತೆ. ಒಪ್ಪಿಗೆ ಆಗಿರೋದು ಇದು. ಆರಂಭದಲ್ಲಿ ಹೇಗೆ 1000 ಸೈನಿಕರನ್ನು ಬಿಡುಗಡೆ ಮಾಡಬೇಕು ಅನ್ನೋದು. ಸೊ ಹಂಗಾಗಿ ಇವ್ರು ಹೇಳ್ತಾ ಇರುವಂಥ ದಾಳಿಗಿಂತ ನಮ್ಮ 1000 ಸೈನಿಕರ ಜೀವ ಮುಖ್ಯ ಆಗತ್ತೆ ಅನ್ನೋದು. ಮೇ 9ರಿಂದ ಮೇ 11ರವರೆಗೆ ರಷ್ಯಾದೊಂದಿಗೆ ಕದನ ವಿರಾಮ ಆಗಿದೆ ಅಂಥೇಳಿ ಅವರು ಕೂಡ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಂದರೆ ಅಧಿಕೃತವಾಗಿ ಅವ್ರ ಕಡೆಯಿಂದ ಬರ್ತಾ ಇರುವಂಥ ಮಾಹಿತಿ. ಯುದ್ಧದಲ್ಲಿ ಸೆರೆ ಆಗಿರುವಂಥ 1000 ಖೈದಿಗಳ ವಿನಿಮಯ ಆಗತ್ತೆ ಅಂತೇಳಿ ಅವರು ಕೂಡ ಅಧಿಕೃತವಾಗಿ ಹೇಳಿಕೊಂಡಿದ್ದಾರೆ. US ಅಧ್ಯಕ್ಷರು ಹಾಗೂ ಅವರ ತಂಡಕ್ಕೆ ಧನ್ಯವಾದವನ್ನು ಹೇಳ್ತೀನಿ ಅಂತ ಜೆಲೆನ್ಸ್ಕಿ ಅವರ ಸ್ಟೇಟ್ಮೆಂಟ್. ಯುದ್ಧ ಖೈದಿಗಳ ವಿನಿಮಯಕ್ಕೆ ರಷ್ಯಾ ಒಪ್ಪಿಗೆ ಕೊಟ್ಟಿದೆ ಅಂತಲೂ ಕೂಡ ಪುಟಿನ್ ಆಪ್ತ ಸಹಾಯಕ ಯೂರಿ ಅವರು ಕಡೆಯಿಂದಲೂ ಕೂಡ ಈಗ ರಷ್ಯಾ ಕೊಂಡರೂ ಕೂಡ ಈಗ ಈ ರೀತಿಯಾಗಿ ಅಧಿಕೃತ ಮಾಹಿತಿ ಸಿಗ್ತಾ ಇರುವಂಥದ್ದು. ಇನ್ನು 3ನೇ ಸುದ್ದಿ, ಪ್ರಮುಖವಾಗಿ ಈ ಇರಾನ್ ಮತ್ತು ಅಮೆರಿಕ ವಾರ್ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಮತ್ತೆ ಕೆಲವೊಂದಿಷ್ಟು ಖ್ಯಾತಿಗಳು ಓಪನ್ ಆಗ್ತಾ ಇವೆ. ಅಲ್ಲಿ ಆ ರೀತಿ ಕಿತ್ತಾಟಗಳಂತೂ ನಡೀತಾನೆ ಇದೆ. ಹಾಗಾದರೆ ಈ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂಥ ಶಾಂತಿಯ ಮಾತುಗಳು ಕನ್ಫರ್ಮ್ ಆಗುತ್ತಾ ಇಲ್ವಾ, ಅಥವಾ ಪರಿಪೂರ್ಣವಾಗಿ ಯುದ್ಧ ನಡೀತಾ ಇಲ್ಲ, ಅದರ ಬಗ್ಗೆ ಚರ್ಚೆ ಮಾಡೋಣ. 3ನೇ ಸುದ್ದಿ, ಈ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಹಗ್ಗಜಗ್ಗಾಟ ಹಾರ್ಮುಜ್. ಅಲ್ಲಿ ದಿನಕ್ಕೊಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಡೊನಾಲ್ಡ್ ಟ್ರಂಪ್. ಒಂದು ಷರತ್ತುಗಳನ್ನು ಹಾಕ್ತಾರೆ, ಕೆಲವೊಂದಿಷ್ಟು ನಾವು ಹಾಕಿರುವಂಥ ಷರತ್ತುಗಳನ್ನು ಒಪ್ಕೊಳ್ಬೇಕು, ಇಲ್ಲಾಂದರೆ ಭೀಕರವಾಗಿ ದಾಳಿ ಮಾಡ್ತೀವಿ ಅಂತೇಳಿ ಒಂಥರ ಹುಚ್ಚರ ರೀತಿಯಲ್ಲಿ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಕ್ಯಾರೆ ಅನ್ನುತ್ತಿಲ್ಲ ಇರಾನ್. ಯಾಕೆ ಅನ್ನಬೇಕು ಅನ್ನೋ ರೀತಿಯಲ್ಲಿ ಅವರು ಈಗ ಮಾತನಾಡಿರೋದು. ಈಗ ಒಂದು ವೇಳೆ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅರ್ಧ ಗಂಟೆಯಲ್ಲಿ ಮತ್ತೊಂದು ಸ್ಟೇಟ್ಮೆಂಟ್ ಬೇರೆ ಥರ ಬರುತ್ತೆ. ಸೊ ಹಂಗಾಗಿ ಆ ಥರ ಹೇಳಿಕೆಯನ್ನು ನಂಬೋ ಪರಿಸ್ಥಿತಿಯಲ್ಲಿ ಇರಾನ್ ಕೂಡ ಇಲ್ಲ. ಅದೆಲ್ಲವೂ ಕೂಡ ಏನೇ ಹೇಳಿದ್ರು ಕೂಡ ನಮಗೆ ಮ್ಯಾಟ್ರೇ ಆಗೋದಿಲ್ಲ, ನಮಗೆ ತಟ್ಟೋದಿಲ್ಲ, ಅದು ಏನು ಮಾಡೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಈಗ ಇರಾನ್ ಇರುವಂಥದ್ದು. ಈಗ ಮತ್ತೊಂದು ಹಂತಕ್ಕೆ ಹೋಗಿರುವಂಥದ್ದು ಹಾರ್ಮೋಜ್ ವಿಚಾರ ಅಂತ ಬಂದಾಗ, ಈ ಹಾರ್ಮೋಜ್ ಜಲಸಂಧಿ ಇದೆಯಲ್ಲ, ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಕೊನೆಯ ಅಸ್ತ್ರವನ್ನು, ಅಂದರೆ ಕೊನೆಯ ಬೆದರಿಕೆ ಅಂತಲೂ ಕೂಡ ಹೇಳ್ಬೋದು. ಅದನ್ನು ಒಂದು ವೇಳೆ ನಾವು ಕೊಟ್ಟಿರುವಂಥ ಕೆಲವೊಂದಿಷ್ಟು ಏನಿದ್ದಾರೆ ಅಂದರೆ ಅವರು ಷರತ್ತುಗಳನ್ನು ಕೊಟ್ಟಿದ್ದಾರೆ, ಆ ಷರತ್ತನ್ನು ಒಪ್ಪಿದೆ ಆದರೆ ಇವತ್ತೇ ಅದು ಶಾಂತಿ ಒಪ್ಪಂದಕ್ಕೆ ನಾವು ಬಂದುಬಿಡ್ತೀವಿ, ಇನ್ಮೇಲೆ ಯಾವುದೇ ರೀತಿಯಾಗಿ ನಾವು ದಾಳಿ ಮಾಡೋದಿಲ್ಲ ಅನ್ನುವಂಥ ವಿಚಾರವನ್ನು ಕೊಟ್ಟಿದ್ದಾರೆ. ಬಟ್ ಇರಾನ್ ಯಾವುದೇ ರೀತಿಯಾಗಿ ಇದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ. ಹಾಗಾದರೆ ಏನೆಲ್ಲ ಷರತ್ತುಗಳನ್ನು ಅಮೆರಿಕ ಮತ್ತೆ ಹಾಕಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಸಂಧಾನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟದಲ್ಲಿ ನಾವು ಯುದ್ಧವನ್ನು ಮಾಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಇವರದ್ದು. ಸೊ ಹಂಗಾಗಿ ಯುದ್ಧ ಕೊನೆಗೊಳಿಸಲು ಇರಾನ್ಗೆ ಟ್ರಂಪ್ ಈಗ ಹೊಸ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಸೊ ಮಾತುಕತೆಗೆ ಒಪ್ಪಿಲ್ಲ ಅಂತ ಹೇಳಿದ್ರೆ, ಒಂದು ವೇಳೆ ಒಪ್ಪಿಲ್ಲ ಅಂದರೆ ಬೇರೆ ರೀತಿ, ಒಂದು ವೇಳೆ ಒಪ್ಪಿದರೆ ಒಂದೇ ದಿನದಲ್ಲಿ ಯುದ್ಧ ಕೊನೆ ಆಗತ್ತೆ ಅನ್ನೋದು. ಪರಮಾಣು ಶಸ್ತ್ರಾಸ್ತ್ರವನ್ನು ಕೈ ಬಿಡಬೇಕು. ಈಗ ಡೇ 1 ಹೇಳ್ತಾ ಇರೋದು ಇದನ್ನೇ ಅವರು.
ಯಾಕೆ ಅಮೆರಿಕ ಇರಾನ್ ಮೇಲೆ ದಾಳಿ ಮಾಡ್ತು ಅಂದರೆ ಪರಮಾಣು ಶಸ್ತ್ರಾಸ್ತ್ರಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅನ್ನೋದು. ಸೊ ಉಗ್ರರಿಗೆ ಬೆಂಬಲ ಏನಿದೆಯಲ್ಲ ಅದನ್ನು ನಿಲ್ಲಿಸಬೇಕು ಅನ್ನೋದು. ಇದು ಎರಡು ಪ್ರಮುಖ ಬೇಡಿಕೆ ಅಥವಾ ಎರಡು ಪ್ರಮುಖ ಒಂದು ಷರತ್ತನ್ನು ಹಾಕಿರುವಂಥದ್ದು ಇರಾನ್ ಮೇಲೆ. ಪ್ರಸ್ತಾವನೆಗೆ ಇರಾನಿಂದ ಉತ್ತಮ ಉತ್ತರ ಅಂತೂ ಸಿಗ್ತಾ ಇಲ್ಲ, ಬಟ್ ಇವು ಸಿಗುವ ನಿರೀಕ್ಷೆಯಲ್ಲಿ ಅಮೆರಿಕ ಇದೆ ಅಂತ ಹೇಳಲಾಗ್ತಾ ಇದೆ. ಇರಾನ್ ಯಾವುದೇ ಕಾರಣಕ್ಕೂ ಕೂಡ ಪರಮಾಣು ಶಸ್ತ್ರಾಸ್ತ್ರಗಳನ್ನು ನಾವು ಕೈ ಬಿಡೋದಿಲ್ಲ ಅನ್ನೋದು. ಈಗ ಇನ್ನೊಂದಿದೆಯಲ್ಲ, ಉಗ್ರರಿಗೆ ಬೆಂಬಲ, ಅದನ್ನು ಬಹುಶಃ ನಿಲ್ಲಿಸಬಹುದು. ಬಟ್ ಇಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಕೈ ಬಿಡಬೇಕು, ಆಮೇಲೆ ಹಾರ್ಮೂಜ್ ತಮ್ಮ ವಶದಲ್ಲಿ ಇರಬೇಕು, ತಮ್ಮ ಕಂಟ್ರೋಲಲ್ಲಿ ಇರಬೇಕು ಅನ್ನುವಂಥ ಇರಾನ್ ಬೇಡಿಕೆ ಇದೆಯಲ್ಲ, ಈ ಎರಡು ಬೇಡಿಕೆಯಿಂದ ಹಿಂದೆ ಸರಿಯುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಬಟ್ ಅಮೆರಿಕ ಬಿಡ್ತಾ ಇಲ್ಲ. ಅಮೆರಿಕದ ಮನಸ್ಥಿತಿ ಹೇಗಿದೆ ಅಂದರೆ ಈ ಯುದ್ಧ ಅವಶ್ಯಕತೆ ಇಲ್ಲ ಅನ್ನೋದು ಅಮೆರಿಕ ಗೊತ್ತಿದೆ. ಹಾಗಾಗಿ ಹೇಗೋ ಮಾಡಿ ಯುದ್ಧವನ್ನು ನಿಲ್ಲಿಸಬೇಕು ಅನ್ನುವಂಥ ಶತ ಪ್ರಯತ್ನ ಅಂತೂ ಅಮೆರಿಕದ ಕಡೆಯಿಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಒಂಥರ ಸರೆಂಡರ್ ಆದಂಗೆ. ಅದು ಅಮೆರಿಕ ಸರೆಂಡರ್ ಆಗಿದೆ ಇಲ್ಲಿ, ಅದರಲ್ಲಿ ಎರಡು ಮಾತೇ ಇಲ್ಲ. ಪದೇ ಪದೇ ಈ ರೀತಿ ಷರತ್ತುಗಳನ್ನು ಹಾಕೋದಿದ್ದರೆ ಗೊತ್ತಾಗ್ಬಿಡ್ತದೆ. ಇಲ್ಲಿ ಗೊತ್ತಾಗ್ತಾ ಇದೆ ಯಾವ ರೀತಿ ಯಾರು ಸೋತಿದ್ದಾರೆ, ಯಾರು ಗೆಲ್ತಿದ್ದಾರೆ ಅಂತೇಳಿ. ಸೋಲು ಗೆಲುವು ಅನ್ನೋದಕ್ಕಿಂತ ಅಲ್ಲಿ ನಾಗರಿಕತೆಯ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಜನರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅದೆಲ್ಲವನ್ನು ಕೂಡ ಯೋಚನೆ ಮಾಡಿ ಅಂತಿಮವಾಗಿ ಈ ಒಂದು ಯುದ್ಧಕ್ಕೆ ಕೊನೆಯ ಒಂದು ನಿರ್ಧಾರಕ್ಕೆ ಬರುವಂಥ ಸಾಧ್ಯತೆ ಇರುತ್ತೆ. ಮಾಡಬೇಕು ಆ ಕೆಲಸವನ್ನು. ಇನ್ನು ಭೀಕರ ದಾಳಿಯ ಎಚ್ಚರಿಕೆಯನ್ನು ಏನು ಕೊಟ್ಟಿದ್ದಾರಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಯಾಕೆ ಈಗ ಶಾಂತಿ ಮಾತುಕತೆ ಅಂತ ಬಂದಾಗ ಅಲ್ಲಿ ತಟಸ್ಥವಾಗಿರಬೇಕು, ಯಾರೂ ಕೂಡ ನಿಯಮವನ್ನು ಉಲ್ಲಂಘನೆ ಮಾಡಬಾರ್ದು. ಬಟ್ ಈ ಹುಚ್ಚನ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಡೋದು, ಆಮೇಲೆ ಇದ್ದಕ್ಕಿದ್ದಾಗೆ ಅಟ್ಯಾಕ್ ಮಾಡೋದು, ಇದರಿಂದನೇ ಅಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇರೋದಲ್ಲಿ. ಇರಾನ್ ಒಪ್ಪಂದಕ್ಕೆ ಸಹಿ ಹಾಕದಿದ್ದರೆ ತೀವ್ರ ಬಾಂಬ್ ದಾಳಿ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಟ್ರಂಪ್ ಕೊಟ್ಟಿದ್ದಾರೆ. ಇದನ್ನೆಲ್ಲ ಯಾರು ಹೆದರ್ತಾರೆ? ನೀವು ಹಾಕಿ, ನಾವೆಲ್ಲವನ್ನು ಕಳ್ಕೊಂಡಿದ್ದೀವಿ, ಎಲ್ಲವನ್ನು ಫೇಸ್ ಮಾಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಇರಾನ್ ಹೇಳ್ತಾ ಇದೆ. ಸೊ ಕದನ ವಿರಾಮದ ಅವಧಿಯ ಒಳಗೆ ಅಂತಿಮ ತೀರ್ಮಾನ ಆಗಬೇಕು ಅನ್ನುವಂಥದ್ದು, ಅಂದರೆ ಒಂದು ಭೀಕರ ದಾಳಿಯ ಎಚ್ಚರಿಕೆಯನ್ನು ಕೊಟ್ಟಿರುವಂಥ ಟ್ರಂಪ್. ಇರಾನ್ ಯುರೇನಿಯಂ ಪುಷ್ಟೀಕರಣ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನೋದು, ಹಾರ್ಮೂಜ್ ಜಲಸಂಧಿಯ ಹಡಗುಗಳ ಸಂಚಾರಕ್ಕೆ ಮುಕ್ತ ಆಗಬೇಕು, ಈ ಹಾರ್ಮೂಜ್ ಜಲಸಂಧಿಯ ಹಡಗುಗಳ ಸಂಚಾರ ಮುಕ್ತ ಆಗಬೇಕು ಅನ್ನೋದು ನಮ್ಮ ಕೈಯಲ್ಲಿರಬೇಕು, ಅದನ್ನು ನಾವು ಡಿಸೈಡ್ ಮಾಡಬೇಕು ಅಂತ ಇರಾನ್ ಹೇಳ್ತಾ ಇದೆ. ನೀವು ಹೇಳಂಗಿಲ್ಲ ಅಂತೇಳಿ. ಈಗ ಹಾರ್ಮೂಜ್ ಸುತ್ತಲೂ ಜಲ ದಿಗ್ಬಂಧನ ಆಗಿದೆ, ಅಲ್ಲಿ ದಿಗ್ಬಂಧನ ಆಗಿರುವಂಥ ಹಿನ್ನೆಲೆಯಲ್ಲಿ ಹಾರ್ಮೂಜ್ ಇರಾನ್ ಕೈವಶದಲ್ಲಿ ಇದ್ದರೂ ಕೂಡ ಅದನ್ನು ತೆಕ್ಕೆಗೆ ತೆಗೆದುಕೊಂಡಿರೋದು ಅಮೆರಿಕ ಹೇಳ್ದಂಗೆ ನಡೀತಾ ಇದೆ. ಕೆಲವೊಂದಿಷ್ಟು ಹಡಗುಗಳ ಪ್ರವೇಶ ಮಾಡ್ತಾ ಇರೋದು ಅಮೆರಿಕ ಹೇಳಿದ ಮೇಲೆನೇ. ಸೊ ಇಲ್ಲಿ ದಿಗ್ಬಂಧನ ಇದೆಯಲ್ಲ, ಆ ದಿಗ್ಬಂಧನವನ್ನು ತೆರವುಗೊಳಿಸಬೇಕು ಅಂತ ಇರಾನ್ ಹೇಳ್ತಾ ಇದೆ. ಬಟ್ ನೀವು ಮಾತುಕತೆಗೆ ಬನ್ನಿ, ನಮ್ಮ ಷರತ್ತುಗಳಿಗೆ ಓಕೆ ಹೇಳಿ, ಆಮೇಲೆ ದಿಗ್ಬಂಧನ ಆಮೇಲೆ ನೋಡೋಣ ಅನ್ನೋ ನಿಟ್ಟಿನಲ್ಲಿ ಅಮೆರಿಕ ಇದೆ. ಒಂದು ಕಡೆ ಅಮೆರಿಕದ ದಿಗ್ಬಂಧನ, ಇರಾನ್ ನೀವು ಯಾಕೆ ದಿಗ್ಬಂಧನವನ್ನು ಹಾಕ್ತೀರಿ, ಅದು ನಮ್ಮ ಕೈಯಲ್ಲೇ ನಡಿಬೇಕು, ನಾವು ಹೇಳ್ದಂಗೆ ಆಗಬೇಕು ಅನ್ನುವಂಥ ವಿಚಾರ ಇರಾನ್ ಇರೋದು. ಸೊ ಹಂಗಾಗಿ ಇಲ್ಲಿ ಇರಾನ್ ಮತ್ತು ಅಮೆರಿಕ ಅಂತ ಬಂದಾಗ ಒಬ್ಬರು ಕೂಡ ಸೋತಕ್ಕೆ ರೆಡಿ ಇಲ್ಲ. ಈಗ ಎಲ್ಲೋ ಅಮೆರಿಕ ಇದ್ದು ಹಾರ್ಮೂಜನ್ನು ನಾವು ವಶಕ್ಕೆ ಪಡಿತೀವಿ ಅಂತ ಹಠಕ್ಕೆ ಬಿದ್ದಿದೆಯಲ್ಲ, ಅದು ಒಂಥರ ಮೂರ್ಖತನ. ಅದು ಅಮೆರಿಕ ಹೇಳ್ತಾ ಇರುವಂಥದ್ದು ಇತರೆ ದೇಶಗಳಿಗೆ ಆ ಹಾರ್ಮೂಜ್ ಜಲಸಂಧಿಯಿಂದ ಏನು ಸಾಗುತ್ತಲ್ಲ ಹಡಗುಗಳು, ಇತರ ದೇಶಗಳಿಗೆ ಆರ್ಥಿಕವಾಗಿ ಎಫೆಕ್ಟ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ನಾವು ಅದನ್ನು ವಶಕ್ಕೆ ಪಡಿತೀವಿ, ನಮ್ಮ ವಶದಲ್ಲಿ ಇರುತ್ತೆ, ನಾವೆಲ್ಲವನ್ನು ಫ್ರೀಯಾಗಿ ಮಾಡಿಕೊಡ್ತೀವಿ ಅಂತ. ಬಟ್ ಅದಕ್ಕೆ ಇರಾನ್ ಒಪ್ತಾ ಇಲ್ಲ. ಹಾರ್ಮೂಜ್ ಜಲಸಂಧಿ ನಮ್ಮ ವಶದಲ್ಲಿ ಇರಲೇಬೇಕು ಅಂತೇಳಿ. ನೋಡಿ, ಇಲ್ಲಿ ಇನ್ನೂ ಪ್ರಮುಖವಾಗಿ ಇರಾನ್ ಟ್ಯಾಂಕರನ್ನು ಅಮೆರಿಕ ಧ್ವಂಸ ಮಾಡಿರುವಂಥದ್ದು. ಈಗ ಆಗಲೇ ಹೇಳಿದಾಗೆ ಶಾಂತಿ ಮಾತುಕತೆ ಅಂದರೆ ಏನು, ಎರಡು ಕಡೆಯಿಂದ ತಟಸ್ಥವಾಗಿರಬೇಕು. ಮಾತುಕತೆ ನಡಿಬೇಕಾದ್ರೆ ಅಲ್ಲಿ ಏನೂ ಸಮಸ್ಯೆ ಆಗಬಾರ್ದು. ಹಂಗೆ ಆಗ್ತಾ ಇಲ್ಲ. ಒಂದು ಕಡೆ ಶಾಂತಿ ಮಾತುಕತೆ ನಡೆಯುತ್ತೆ, ಮತ್ತೊಂದು ಕಡೆ ಈ ರೀತಿಯಾಗಿ ಯುದ್ಧ ನಡೀತಾ ಇದೆ. ಸೊ ಈಗ ಇರಾನ್ನ ಟ್ಯಾಂಕರ್ ಇದೆಯಲ್ಲ, ಅದನ್ನು ಧ್ವಂಸ ಮಾಡಿರುವಂಥದ್ದು ಟ್ರಂಪ್. ಅಮೆರಿಕದ ನಿರ್ಬಂಧವನ್ನು ಉಲ್ಲಂಘಿಸಿ ಇರಾನ್ ಬಂದರುಗಳಿಗೆ ಸಂಪರ್ಕ ಯತ್ನ ಆಗಿದೆಯಲ್ಲ, ಹಾಗಾಗಿ ನಾವು ಅದನ್ನು ಉಳಿಸಿ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಇರಾನ್ಗೆ ಸೇರಿರುವಂಥ ಇನ್ನೆರಡು ತೈಲ ಟ್ಯಾಂಕರ್ಗಳ ಮೇಲೆ ಅಮೆರಿಕ ದಾಳಿ ಮಾಡಿದೆ ಅಂತೆ. ದಾಳಿಯನ್ನು ನಡೆಸಿರುವಂಥ ವಿಡಿಯೋಗಳನ್ನು ಈಗ ಅಮೆರಿಕ ಬಿಡುಗಡೆ ಕೂಡ ಮಾಡಿದೆ. ಯಾಕೆ ಶಾಂತಿಯ ಮಾತುಕತೆಯ ಮಧ್ಯೆ ಈ ರೀತಿ ದಾಳಿ ಯಾಕೆ ಅಂತ ಹೇಳಿದ್ರೆ, ಹಾರ್ಮೂಜ್ ಜಲಸಂಧಿಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಇದೆಯಲ್ಲ, ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಕಾರಣ ಇರಾನ್ಗೆ ಸೇರಿರುವಂಥ ಇನ್ನೆರಡು ತೈಲ ಟ್ಯಾಂಕರ್ಗಳ ಮೇಲೆ ಅಮೆರಿಕ ದಾಳಿ ನಡೆಸಿದೆ ಅಂತ ಮಾಹಿತಿ.
ಅಮೆರಿಕ ಸೇನೆಯ ಪ್ರಕಾರ, ಅಂದರೆ ಅಮೆರಿಕ ಹೇಳ್ತಾ ಇರೋದು ಈ ಟ್ಯಾಂಕರ್ಗಳು ಅಮೆರಿಕದ ನಿರ್ಬಂಧನೆಗಳನ್ನು ಉಲ್ಲಂಘಿಸಿ ಇರಾನ್ ಬಂದರುಗಳಿಗೆ ಸಂಪರ್ಕ ಸಾಧಿಸಲು ಯತ್ನಿಸುತ್ತಿದ್ದವು ಅಂತ ಅವರು ಸಮಜಾಯಿಸಿ ಉತ್ತರ ಅವ್ರ ಕಡೆಯಿಂದ. ಹಾಗಾಗಿ ದಾಳಿ ಆಗಿದೆ ಅಂತೆ. ಆ ದಾಳಿಯ ವಿಡಿಯೋವನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ. ನೋಡಿ, ಅಮೆರಿಕ ಹಾಕಿರುವಂಥ ನಿರ್ಬಂಧಗಳನ್ನು, ಹಾರ್ಮುಜಲ್ಲಿ ಸುತ್ತಲೂ ನಿರ್ಬಂಧ ಏನು ಹಾಕಿದೆಯಲ್ಲ ಅದನ್ನು ಉಲ್ಲಂಘಿಸಿ ಇರಾನ್ ಬಂದರುಗಳಿಗೆ ಸಂಪರ್ಕ ಸಾಧಿಸಲು ಇರಾನ್ ಪ್ರಯತ್ನ ಮಾಡಿದೆ, ಹಾಗಾಗಿ ನಾವು ಅಟ್ಯಾಕ್ ಮಾಡಿದ್ದೀವಿ, ಧ್ವಂಸ ಮಾಡಿದ್ದೀವಿ ಅಂತ ಅಮೆರಿಕ ಹೇಳ್ತಾ ಇದೆ. ಸೊ ಈ ರೀತಿಯ ಬೆಳವಣಿಗೆ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥದ್ದು. ಇದೆಲ್ಲ ಬೆಳವಣಿಗೆನ ನೋಡ್ತಾ ಇದ್ರೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಈಗ ಅಮೆರಿಕ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡಬಹುದು. ಈ ಹಿಂದೆ ಹೇಳಿತ್ತಲ್ಲ, ಭೂಪಟದಿಂದಲೇ ಕಿತ್ತು ಬಿಸಾಕ್ತೀವಿ ಅಂತೇಳಿ. ಆ ತಾಕತ್ತು ಅಮೆರಿಕಾಗಿದೆ, ಇಲ್ಲ ಅಂತಲ್ಲ. ಅದರ ಅವಶ್ಯಕತೆ ಅಮೆರಿಕಾಗೆ ಇಲ್ಲ ಅಂತ, ಬೇಕಿರಲಿಲ್ಲ ಅಮೆರಿಕಾಗೆ. ಇನ್ನು ಇದು ಅಮೆರಿಕ ಇರಾನ್ ಮೇಲೆ ಹಡಗುಗಳನ್ನು ನಾಶಪಡಿಸುವಂಥದ್ದು ಆಗಿರ್ಬೋದು, ಟ್ಯಾಂಕರ್ಗಳನ್ನು ಧ್ವಂಸ ಮಾಡಿದ್ದು. ಹಾಗಂತೇಳಿ ಇರಾನ್ ಕೂಡ ಸುಮ್ಮನೆ ಇಲ್ಲ. ಇರಾನ್ ಕೂಡ ಅಮೆರಿಕದ ನೌಕಾಪಡೆಯ ಹಡಗನ್ನು ಕೂಡ ನಾಶ ಮಾಡಿದೆ. 3 ನೌಕಾಪಡೆ ಹಡಗನ್ನು ನಾಶ ಮಾಡಿರುವಂಥದ್ದು. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕದ ನೌಕಾಪಡೆಯ 3 ಹಡಗುಗಳನ್ನು ಇಲ್ಲಿ ನಾಶ ಮಾಡಿದೆ ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ ಸೇನೆಗೆ ಶಾಕ್ ಕೊಟ್ಟಿರುವಂಥದ್ದು. US ನೌಕಾಪಡೆಯ 3 ಹಡಗುಗಳ ಮೇಲೆ ಇರಾನ್ ಕಡೆಯಿಂದ ದಾಳಿ ಆಗಿದೆ. ಇರಾನ್ ಉಡಾಯಿಸಿದ ಕ್ಷಿಪಣಿ ಮತ್ತು ಡ್ರೋನ್ ಅನ್ನು ಅಮೆರಿಕ ಕೂಡ ತಡೆ ಹಿಡಿದಿದೆ. IRGC ವಿರುದ್ಧದ ಕಾರ್ಯಾಚರಣೆಯಲ್ಲಿ UAE ರಕ್ಷಣಾ ಸಿಬ್ಬಂದಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಯಾವುದೇ ಅಮೆರಿಕದ ಯುದ್ಧ ಹಡಗುಗಳಿಗೆ ಹಾನಿಯಾಗಿಲ್ಲ ಅನ್ನೋದು ಅಮೆರಿಕ ಹೇಳ್ತಾ ಇದೆ. ಯಾವುದೇ ಈ ಇರಾನ್ ಅಟ್ಯಾಕ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಮೆರಿಕದ ಯುದ್ಧ ಹಡಗುಗಳಿಗೆ ಹಾನಿಯಾಗಿಲ್ಲ ಅಂತ. ಸೊ ಇರಾನ್ನ ಸೈನಿಕ ನೆಲೆಗಳ ಮೇಲೂ ಕೂಡ ಅಮೆರಿಕ ಸೇನೆಗಳು ಪ್ರತಿದಾಳಿ ಹಿಂಗಾಗ್ತಾ ಇದೆ, ದಾಳಿ ಪ್ರತಿದಾಳಿ ಆಗ್ತಾ ಇರುವಂಥದ್ದು. ಸೊ ಹಂಗಾಗಿ ಇಲ್ಲಿ ಆರಂಭದಲ್ಲಿ ಇರಾನ್ನ ಟ್ಯಾಂಕರವನ್ನು ಧ್ವಂಸ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅದರ ಪ್ರತಿಯಾಗಿ ಅಮೆರಿಕದ ನೌಕಾಪಡೆಯ 3 ಹಡಗವನ್ನು ನಾಶಪಡಿಸುವಂಥ ಇರಾನ್ ಕಡೆಯಿಂದ ಆಗತ್ತೆ. ಅದನ್ನು ತಡೆಯುವಂಥ ಪ್ರಯತ್ನವನ್ನು ಅಮೆರಿಕ ಕೂಡ ಮಾಡಿದೆ. ದಾಳಿ ಪ್ರತಿದಾಳಿ ಅಂತೂ ಮುಂದೆ ಆಗ್ತಾ ಇದೆ. ಇದರ ಜೊತೆಗೆ ಅಮೆರಿಕ ಇರಾನ್ ಸಂಘರ್ಷ ಇದೆಯಲ್ಲ, ತೀವ್ರ ಸಂಘರ್ಷ ಇದೆ, ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಶಾಂತಿ ಮಾತುಕತೆ ಆಗಿದ್ರೂ ಕೂಡ ಬಹುಶಃ ಸಂಧಾನಕ್ಕೆ ಬರುವಂಥ ಯಾವುದೇ ಲಕ್ಷಣ ಅಂತೂ ಕಾಣ್ತಾ ಇಲ್ಲ. ಇರಾನ್ ಏನು ಮಾಡಬಹುದು? ಈಗ ಏನು ಮಾಡೋಕ್ಕಾಗಲ್ಲ. ಇರಾನ್ ಸೈಲೆಂಟ್ ಆಗಿ ಆಯಿತು ಅಂಥೇಳಿ ಸಂಧಾನಕ್ಕೆ ಬಂದರೆ ಒಳ್ಳೆಯದು. ಜಾಗತಿಕ ಮಟ್ಟದಲ್ಲಿ ಒಳ್ಳೆ ಬೆಳವಣಿಗೆ ಆಗುತ್ತೆ. ಇಲ್ಲ ಅಂದರೆ ಜಾಗತಿಕ ಮಟ್ಟದಲ್ಲೂ ಕೂಡ ಅದು ಎಫೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಸೊ ಹಂಗಾಗಿ ಹಾರ್ಮುಜ್ ನೌಕಾ ದಿಗ್ಬಂಧನ ಉಲ್ಲಂಘನೆ ಆರೋಪ ಇದೆಯಲ್ಲ, ಇರಾನ್ ಹಡಗಿನ ಮೇಲೆ ಅಮೆರಿಕ ದಾಳಿ ಮಾಡುತ್ತೆ. ಈ ರೀತಿಯಾಗಿ ದಿಗ್ಬಂಧನ ಉಲ್ಲಂಘನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅಮೆರಿಕರನ್ನು ಬೆದರಿಸಿದರೆ ಅದರ ಪರಿಣಾಮ ಗಂಭೀರವಾಗಿರುತ್ತೆ ಅಂತ ಮಾರ್ಕೊ ರೂಬಿಯೋ ನೇರ ಎಚ್ಚರಿಕೆ ಇರಾನ್ಗೆ ಕೊಟ್ಟಿರೋದು. ಇದು ನೇರ ಎಚ್ಚರಿಕೆ. ನೀವು ಜಲಸಂಧಿ ಪುನರಾರಂಭ ಮತ್ತು ಇರಾನ್ನ ಪರಮಾಣು ಯೋಜನೆಯನ್ನು ಹಿಂಪಡೆಯುವ ಕುರಿತು ಮಾತುಕತೆ ಆಗಬೇಕು ಅನ್ನೋದು ಅದೇ ಅರ್ಥ ಆಗ್ತಾ ಇಲ್ಲ. ಮಾತುಕತೆ ಆಗಬೇಕು ಅಂತ ಹೇಳ್ತಾರೆ, 2 ಕಡೆಯಿಂದ ಅಟ್ಯಾಕ್ ಆಗ್ತಾ ಇದೆ. ಇದು ಹೆಂಗೆ ಮಾತುಕತೆ ಆಗಲಿಕ್ಕೆ ಸಾಧ್ಯ? ಅದನ್ನು ಅರ್ಥ ಮಾಡ್ಕೊಳ್ಬೇಕು ಈ 2 ದೇಶಗಳು. ಮಾತುಕತೆ ಅಂತ ಬಂದಾಗ ಇಬ್ಬರು ತಟಸ್ಥಗೆ ಬಂದು ಯಾವುದೇ ರೀತಿಯಾಗಿ ದಾಳಿ ಪ್ರತಿದಾಳಿ ಮಾಡದೆ ಮಾತುಕತೆ ಆಗಬೇಕು. ಆ ಮಾತುಕತೆ ಆದರೆ ಒಂದು ವೇಳೆ ನಿಮ್ಮ ಮಾತುಕತೆ ಸರಿಯಾಗಿ ಬಗೆಹರಿಸಲಿಲ್ಲ ಅಂದೆ, ಅಥವಾ ನಿಮ್ಮ ಮಾತುಕತೆಗೆ 2 ಕಡೆಯಿಂದ ಒಪ್ಪಿಗೆ ಬಂದಿಲ್ಲ ಅಂದಾಗ ಹೊಡೆದಾಡ್ಕೊಂಡು ಸಾಯ್ಕೊಂಡ್ರಿ, ಅದೇನು ಸಮಸ್ಯೆ ಇಲ್ಲ. ನೀವು ಮಾತುಕತೆ ಬರದೆ ಬಾಯಿ ಮಾತಿಗೆ ಮಾತುಕತೆಗೆ ಬರಬೇಕು ಅಂತ ಹೇಳಿ ಹಿಂದ್ಗಡೆಯಿಂದ ಅಟ್ಯಾಕ್ ಮಾಡಿದ್ರೆ ಯಾವ ದೇಶ ಅದನ್ನು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ? ಈಗ ಒಂದು ವೇಳೆ ಅಮೆರಿಕ ಈ ರೀತಿ ಅಟ್ಯಾಕ್ ಮಾಡಿದ್ರೆ ಇರಾನ್ ಹೇಗೆ ಸುಮ್ಮನೆ ಇರಲಿಕ್ಕೆ ಸಾಧ್ಯ? ತನ್ನ ಹತ್ರ ಏನು ಇಲ್ಲ ಅಂದ್ರೂ ಕೂಡ ಅಟ್ಲೀಸ್ಟ್ ಅದನ್ನು ಫೇಸ್ ಮಾಡಬೇಕಲ್ವಾ? ಇನ್ನು ಇದು ಒಂದು ಭಾಗ. ಆದರೆ ಅಮೆರಿಕಕ್ಕೆ ಈಗ ಇರಾನ್ ಅಧಿಕಾರಿ ಕೂಡ ಕೌಂಟರ್ ಕೊಟ್ಟಿರುವಂಥದ್ದು. ಈಗ ಇರಾನ್ ಅಂತೂ ಬಿಡಕ್ಕೆ ರೆಡಿನಿಲ್ಲ. ನಮ್ಮ ಹತ್ರ ಏನಿಲ್ಲ, ನಾವೆಲ್ಲವನ್ನ ಕಳೆದುಕೊಂಡಿದ್ದೇವೆ, ಯಾವುದೇ ಕಾರಣಕ್ಕೂ ಕೂಡ ಹಿಂದೆ ಸರಿಯುವ ಮಾತೇ ಇಲ್ಲ ಅಂತ ಈಗ ಇರಾನ್ ಹೇಳ್ತಾ ಇದೆ. ದೊಡ್ಡ ಮನಸ್ಸು ಮಾಡಬೇಕು ಇಲ್ಲಿ ಅಮೆರಿಕ. ಸೊ ಅಮೆರಿಕದ ಕ್ರಮವನ್ನು ತೀವ್ರವಾಗಿ ಖಂಡಿಸಿರುವಂಥದ್ದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಗ್ಚಿ. ರಾಜತಾಂತ್ರಿಕ ಪರಿಹಾರ ಸಾಧ್ಯ ಆಗುವ ಹೊತ್ತಿನಲ್ಲಿ ಅಮೆರಿಕ ಸೇನೆ ದಾಳಿ ಮಾಡ್ತಾ ಇದೆ. ಹೌದು, ಯಾಕೆ ಹಿಂಗೆ ಅನ್ನೋದು, ಈಗ ರಾಜತಾಂತ್ರಿಕ ಪರಿಹಾರ ಸಾಧ್ಯ ಆಗುವಂಥ ಸ್ಥಿತಿಯಲ್ಲಿ ಅಥವಾ ಆ ಸಂದರ್ಭದಲ್ಲಿ ಅಮೆರಿಕ ಸೇನೆ ಕಡೆಯಿಂದ ದಾಳಿ ಆಗ್ತಾ ಇದೆ ಅನ್ನೋದು ಇದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇದೆ ಅನ್ನೋದು. ಕದನ ವಿರಾಮ ಜಾರಿಯಲ್ಲಿ ಇರುವಾಗಲೂ ಕೂಡ ಈ ರೀತಿಯಾಗಿ
ಟ್ರಂಪ್ ಕಡೆಯಿಂದ ಕದನ ವಿರಾಮ ಉಲ್ಲಂಘನೆ ಮಾಡ್ತಿದೆ ಅಂತೇಳಿ ಇದನ್ನ ಇರಾನ್ ಸಹಿಸಿಕೊಳ್ಳೋದಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ರಾಗ್ಚಿ ಅವರು ಈ ರೀತಿಯಾಗಿ ಅಮೆರಿಕದ ಕ್ರಮವನ್ನು ತೀವ್ರವಾಗಿ ಖಂಡಿಸ್ತಾ ಇರುವಂಥದ್ದು. ಪ್ರತಿ ಬಾರಿ ರಾಜತಾಂತ್ರಿಕ ಪರಿಹಾರ ಸಾಧ್ಯ ಆಗುವಂಥ ಸಂದರ್ಭದಲ್ಲಿ ಅಮೆರಿಕ ಸೈನಿಕ ಸಾಹಸಕ್ಕೆ ಮುಂದಾಗ್ತಾ ಇದೆ ಅಂತೇಳಿ ಇದು ಸರಿಯಲ್ಲ, ಇದು ಒಳ್ಳೆಯ ಬೆಳವಣಿಗೆ ಅಲ್ಲ, ಇದನ್ನು ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ. ನೀವು ಮಾತುಕತೆಗೆ ಬನ್ನಿ, ಡೆಡ್ಲೈನ್ ಕೊಡ್ತಾ ಇದ್ದೀರಿ, ಮತ್ತೆ ನೀವು ಯಾಕೆ ದಾಳಿ ಮಾಡ್ತೀರಿ? ಡೆಡ್ಲೈನ್ ಕೊಟ್ಟಾದ ಮೇಲೆ ದಾಳಿ ಮಾಡಿ, ನಿಮ್ಗೆ ಎಷ್ಟೊಂದು ದಾಳಿ ಮಾಡಲೇಬೇಕು ಅಂತ ಅನಿಸಿದ್ರಿ. ಹಾಗಾದರೆ ಈ ಕದನ ಈಗ ಏನಾಗ್ಬಿಟ್ಟಿದೆ ಅಂದರೆ ಪರಿಪೂರ್ಣವಾಗಿ ಯುದ್ಧ ಮಾಡೋಕ್ಕೂ ರೆಡಿ ಇಲ್ಲ, ಈ ಕಡೆ ನಿಲ್ಸಕ್ಕೂ ಕೂಡ ಇಲ್ಲ. ಈ ರೀತಿ ಸಮಸ್ಯೆ ಆಗ್ತಾ ಇದೆ. ಇನ್ನು ಈ ಎರಡು ದೇಶಗಳ ಮಧ್ಯೆ ಕಿತ್ತಾಟ ಯುದ್ಧ ಏನು ನಡೀತಾ ಇದೆಯಲ್ಲ, ಇದರಿಂದಾಗಿ ಭಾರತೀಯ ನಾವಿಕನ ಸಾವಾಗಿದೆ. ಹೇಗಾಯಿತು ಅಂತ ಹೇಳಿದ್ರೆ ಹಾರ್ಮುಜ್ ಮುಖಾಂತರ ಹೋಗುವಂಥ ಸಂದರ್ಭದಲ್ಲಿ ಈ ಎರಡು ದೇಶಗಳ ಮಧ್ಯೆ ಗುಂಡಿನ ಚಕಮಕಿ ಆಗತ್ತೆ. ಆ ಸಂದರ್ಭದಲ್ಲಿ ಆಗಿರುವಂಥ ಸಾವು ಇದು. ಸೊ ಇರಾನ್ ಅಮೆರಿಕ ದಾಳಿಗೆ ಭಾರತೀಯ ನಾವಿಕನ ಸಾವಾಗಿದೆ. ಪಶ್ಚಿಮ ಏಷ್ಯಾದ ಹಾರ್ಮುಜ್ ಗುಂಡಿನ ಚಕಮಕಿಯಲ್ಲಿ ಗುಜರಾತ್ ಮೂಲದ ನಾವಿಕನ ಸಾವಾಗಿದೆ. ಗುಜರಾತ್ನ ದ್ವಾರಕಾ ಜಿಲ್ಲೆಯ ಸಲಾಯ ಗ್ರಾಮದ ನಿವಾಸಿ ಅಲ್ತಾಫ್ ತಲಾಬ್ ಕೇರ್ ಅಂತೇಳಿ ದುರ್ಮರಣವನ್ನು ಹೊಂದಿದ್ದಾರೆ. ಅಲ್ಫೈಜ್ ನೂರೆ ಸುಲೇಮಾನಿ ಆ ಒಂದು ಹಡಗಿದೆ, ಆ ಮರದ ಹಡಗಿನಲ್ಲಿ ಎಂಜಿನ್ ನಾವಿಕನಾಗಿ ಈತ ಕೆಲಸವನ್ನು ಮಾಡ್ತಾ ಇದ್ದ. ಅಮೆರಿಕ ಇರಾನ್ ಪಡೆಗಳ ನಡುವಿನ ಗುಂಡಿನ ದಾಳಿ, ಆ ಗುಂಡಿನ ಚಕಮಕಿಯಲ್ಲಿ ಅಲ್ತಾಫ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನೋದು. ಇವರ ಎರಡು ದೇಶಗಳ ಕಿತ್ತಾಟದಿಂದಾಗಿ ಈ ರೀತಿಯಾಗಿ ಅಮಾಯಕ ಜೀವಗಳು ಇಲ್ಲಿ ಬಲಿಯಾಗ್ತಾ ಇವೆ. ಹಡಗಿನಲ್ಲಿದ್ದ ಇತರೆ 5 ನಾವಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನೋದು, ಆ ಹಡಗಿನಲ್ಲಿ 18 ಮಂದಿ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಪ್ರಮುಖ 4ನೆಯ ಸುದ್ದಿ ಮತ್ತು ಈ DNA ಕೊನೆಯ ಸುದ್ದಿ ಇಲ್ಲಿ ಪಾಕಿಸ್ತಾನದ್ದು HIV ವಿಚಾರ. ಪಾಕಿಸ್ತಾನದಲ್ಲಿ HIV ಸಾಂಕ್ರಾಮಿಕ ರೋಗಗಳು ದುಪ್ಪಟ್ಟಾಗ್ತಾ ಇದೆ. ಪಾಕಿಸ್ತಾನ ಈಗ ಆತಂಕದಲ್ಲಿ. WHO ಅಂದರೆ ಸಹಜವಾಗಿ ಇಲ್ಲಿ ವರದಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಯಾಕೆ ಹಿಂಗಾಗ್ತಾ ಇದೆ, ಪಾಕಿಸ್ತಾನದಲ್ಲಿ HIV ಲಕ್ಷಣಗಳು ಯಾಕೆ ಜಾಸ್ತಿ ಕಂಡು ಬರ್ತಾ ಇದೆ ಅಂತ ಹೇಳಿದ್ರೆ, ಮೊದಲೇ ಬಡತನ ದೇಶ, ಭಿಕ್ಷೆ ಬೇಡ್ತಾ ಇರುವಂಥ ದೇಶ. ಇಂಜೆಕ್ಷನ್ ಇರುತ್ತಲ್ಲ, ಸಿರಿಂಜ್, ಈ ಸಿರಿಂಜನ್ನು ಬೇರೆ ಬೇರೆಯವರಿಗೆ ಬಳಸಲಾಗ್ತಾ ಇದೆ. ಹೀಗಾಗಿ ಈ ರೀತಿಯಾಗಿ ಅಲ್ಲಿ HIV ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಮಾಹಿತಿ. ಹಾಗಾದರೆ ಅದನ್ನು ಸರಿ ಮಾಡಬಹುದಾ? ಮಾಡಬಹುದು, ಬಟ್ ಇಲ್ಲಲ್ಲ, ಫಂಡ್ ಇಲ್ಲ, ದುಡ್ಡೇ ಇಲ್ಲ ಅಂದಾಗ ನೀವು ಹೇಗೆ ಕಂಟ್ರೋಲ್ಗೆ ಬರೋದಕ್ಕೆ ಸಾಧ್ಯ? ಈಗ ಪಾಕಿಸ್ತಾನ ಈ ರೀತಿಯಾಗಿ ಒಂಥರ ಆತಂಕಕ್ಕೆ ಸಿಕ್ಕಾಕಿಕೊಂಡಿದೆ. ಸೊ ಏನು ಮಾಡಬಹುದು, ಮುಂದೆ ಆಯ್ಕೆ ಏನು, ಪಾಕಿಸ್ತಾನ ಏನು ಮಾಡಬಹುದು? ಪಾಕ್ನಲ್ಲಿ ಈಗ HIV ಎಮರ್ಜೆನ್ಸಿ ಅಂತೂ ಘೋಷಣೆ ಆಗಿದೆ. ಇಂತಹ ಈ ಒಂದು ರೋಗ ಲಕ್ಷಣಗಳು ಕಂಡು ಬಂದೇ ಆದಲ್ಲಿ ಪಾಕಿಸ್ತಾನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಎಮರ್ಜೆನ್ಸಿ ಘೋಷಣೆ ಆಗಿದೆ. ನೋಡಿ, ಈಗ ಪಾಕಿಸ್ತಾನದಲ್ಲಿ 200ರಷ್ಟು ವೇಗದಲ್ಲಿ HIV ಸೋಂಕು ಹರಡ್ತಾ ಇದೆ. ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಅಲ್ಲಿ 48,000 ಕೇಸ್ ದಾಟಿದೆ ಅಂತೆ ಪಾಕಿಸ್ತಾನದಲ್ಲಿ. 84,000 HIV ಸೋಂಕಿತ ವ್ಯಕ್ತಿಗಳಲ್ಲಿ HIV ಮಹಾಮಾರಿ ಪತ್ತೆ ಆಗಿದೆ. 84,000 HIV ಸೋಂಕಿತರ ವ್ಯಕ್ತಿಗಳಲ್ಲಿ ಅದರಲ್ಲಿ HIV ಇದೆ ಅನ್ನೋದು ಗೊತ್ತಾಗಿದೆ. ನೋಡಿ, ಆ್ಯಂಟಿ ರೆಟ್ರೋವೈರಲ್ ಚಿಕಿತ್ಸೆಯ ನಂತರ 20,000ಕ್ಕೂ ಹೆಚ್ಚು ರೋಗಿಗಳು ಕಾಣೆಯಾಗಿದ್ದಾರೆ ಅನ್ನೋದು WHO ಪೂರ್ವ ಮೆಡಿಟರೇನಿಯನ್ ವರದಿಯಲ್ಲಿ ಪಾಕ್ನ ಮಾನಹರಾಜು ಆಗಿದೆ. ಇನ್ನೇನು ಮಾಡೋಕ್ಕಾಗತ್ತೆ? ಇಲ್ಲಿ ಕಾರಣ ಏನು, ಯಾಕೆ HIV ಈ ರೀತಿ ಸಾಂಕ್ರಾಮಿಕ ರೋಗ ಜಾಸ್ತಿ ಆಗ್ತಿದೆ ಅಂದರೆ ಪ್ರಮುಖವಾಗಿ ಅದೇ, ನೀಟ್ನೆಸ್ ಇಲ್ಲ. ಒಂದು ಇಂಜೆಕ್ಷನ್ ಒಬ್ಬರಿಗೆ ಕೊಟ್ಟಿದ್ರೆ ಅದೇ ಇಂಜೆಕ್ಷನ್ ಇನ್ನೊಬ್ಬರಿಗೆ ಕೊಡೋದು. ಸಾಂಕ್ರಾಮಿಕ ರೋಗ ಅದು HIV, ಅದು ಹೇಗೆ ಕಂಟ್ರೋಲ್ ಆಗುತ್ತೆ? ಸುರಕ್ಷಿತವಾಗಿ ಅಲ್ಲಿ ಯಾವುದೇ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಂಡಿಲ್ಲ ಪಾಕಿಸ್ತಾನ ಅನ್ನೋದು. ಪಾಕಿಸ್ತಾನದಲ್ಲಿ ನೋಂದಾಯಿತ 84,000 HIV ಸೋಂಕಿತ ವ್ಯಕ್ತಿಗಳಲ್ಲಿ ಆ್ಯಂಟಿ ರೆಟ್ರೋವೈರಲ್ ಚಿಕಿತ್ಸೆಯನ್ನು ಪ್ರಾರಂಭಿಸಿದ ನಂತರ 20,000ಕ್ಕೂ ಹೆಚ್ಚು ರೋಗಿಗಳು ಕಾಣೆಯಾಗಿದ್ದಾರೆ ಅನ್ನೋದು. ಇದು ಮತ್ತಷ್ಟು ಹರಡುವ ಸಾಧ್ಯತೆಯ ಬಗ್ಗೆ ಕಳವಳ ವ್ಯಕ್ತವಾಗ್ತಾ ಇದೆ. ಪಾಕಿಸ್ತಾನದ ಪ್ರಮುಖ ಅಲ್ಲಿ ದಿನಪತ್ರಿಕೆ ಇದೆಯಲ್ಲ, ದಿ ಎಕ್ಸ್ಪ್ರೆಸ್ ಟ್ರಿಬ್ಯೂನಲ್ ಸಂಪಾದಕೀಯ ಪ್ರಕಾರ ಪಶ್ಚಿಮ ಏಷ್ಯಾ ಮತ್ತು ಉತ್ತರ ಆಫ್ರಿಕಾದ ಹಾರ್ನ್ ಮತ್ತು ಮಧ್ಯ ಏಷ್ಯಾದ 22 ದೇಶಗಳನ್ನು ಒಳಗೊಂಡಿರುವಂಥ WHO ಪೂರ್ವ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಪಾಕಿಸ್ತಾನವು ವೇಗವಾಗಿ ಬೆಳೆಯುತ್ತಿರುವ HIV ಸಾಂಕ್ರಾಮಿಕ ತಾಣಗಳಲ್ಲಿ ಒಂದಾಗಿದೆ ಅನ್ನುವಂಥ ಭಯಾನಕ ಆತಂಕ ವರದಿ.
ನೋಡಿ, 200ರಷ್ಟು ವೇಗವಾಗಿ ಅಲ್ಲಿ HIV ಹಬ್ತಾ ಇದೆ ಅಂತ ಹೇಳಿದ್ರೆ ವಾಟ್ ನೆಕ್ಸ್ಟ್? ಪಾಕಿಸ್ತಾನ ಏನು ಮಾಡಬೇಕಾಗಿದೆ? ಇಲ್ಲಾಂದರೆ ಪಾಕಿಸ್ತಾನ ಸರ್ವನಾಶ ಆಗಿಬಿಡುತ್ತದೆ. ಸೊ ಹಂಗಾಗಿ ಪಾಕಿಸ್ತಾನಕ್ಕೆ ಮುಂದೆ ಇರುವಂಥ ಆಯ್ಕೆಗಳೇನು? ಯಾಕೆ ಈ ರೀತಿಯಾಗಿ ಸಾಂಕ್ರಾಮಿಕ ರೋಗಗಳ ಸಂಖ್ಯೆ ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋ, ಪಾಕ್ನಲ್ಲಿ ಕಳೆದ 15 ವರ್ಷಗಳಲ್ಲಿ ಹೊಸ ಸೋಂಕುಗಳು 200ರಷ್ಟು ಹೆಚ್ಚಾಗಿವೆ. ಕಂಟ್ರೋಲ್ಗೆ ತರಕ್ಕಾಗ್ತಾ ಇಲ್ಲ. ಅಲ್ಲಿ ಕಂಟ್ರೋಲ್ಗೆ ತರಕ್ಕಾಗ್ತಾ ಇಲ್ಲ. 2010ರಲ್ಲಿ 16,000 ಇತ್ತು. ಅಲ್ಲಿಂದ 2024ರಲ್ಲಿ 48,000ಕ್ಕೆ ಏರಿಕೆ ಆಗಿದೆ. ಇದು 2024ರ ಡೇಟಾ. 16,000 2010ರಲ್ಲಿ ಇರುತ್ತೆ. 24ಕ್ಕೆ ಬಂದಾಗ 84,000 ಗಡಿ ದಾಟ್ತಾ ಇದೆ. ದೇಶದಾದ್ಯಂತ 3,69,000 ಜನರು HIV ಪೀಡಿತರು ಅಂಥೇಳಿ ಅಂದಾಜು ಮಾಡಲಾಗಿದೆ. ಪಾಕಿಸ್ತಾನದ ಜನ ಆಲ್ಮೋಸ್ಟ್ 4 ಲಕ್ಷ HIV ಪೀಡಿತರು. ಆಲ್ಮೋಸ್ಟ್ 3,69,000 ಜನರಲ್ಲಿ 84,000 ನೋಂದಾಯಿಸಿಕೊಂಡಿದ್ದಾರೆ. ಉಳಿದವರಿಲ್ಲ, ನಾಪತ್ತೆ ಆಗಿದ್ದಾರೆ. ಅದನ್ನು ಪತ್ತೆ ಹಚ್ಚೋದು ಈಗ ಯಕ್ಷ ಪ್ರಶ್ನೆ ಈಗ ಪಾಕಿಸ್ತಾನಕ್ಕೆ. ಈಗ 3,69,000 ಜನ ಏನಿದಾರಲ್ಲ HIV ಪೀಡಿತರು ಅಂತ ಇವರೆಲ್ಲರೂ ಆಲ್ಮೋಸ್ಟ್ 4 ಲಕ್ಷ ಅಂತ ಅಂದ್ಕೊಳ್ಳೋಣ. ಈ 3,69,000 ಜನರ ಪೈಕಿ 84,000 ಜನ ನೋಂದಾಯಿಸಿಕೊಂಡಿದ್ದಾರೆ. ಹಾಗಾದರೆ ಉಳಿದವರ ಗತಿ ಏನು? ಅವರೆಲ್ಲಿದ್ದಾರೆ? ಇದು ಸಾಂಕ್ರಾಮಿಕ ರೋಗ, ಅಲ್ಲಿಂದ ಹರಡ್ಕೊಂಡು ಹೋಗುತ್ತೆ. ಇದು ಒಂಥರ ವೈರಸ್. ಇದು ಪಾಕಿಸ್ತಾನದಲ್ಲಿ ಕಳೆದ 15 ವರ್ಷಗಳಲ್ಲಿ ಹೊಸ ಸೋಂಕುಗಳು 20% ಹೆಚ್ಚಾಗಿದೆ ಅನ್ನುವಂಥ ಆತಂಕಕಾರಿ ವರದಿ ಇದು. ಸೊ ಹಂಗಾಗಿ ಪಾಕಿಸ್ತಾನ ಈಗ ಆತಂಕದಲ್ಲಿದೆ. ನೋಡಿ, HIV ಹರಡೋದಕ್ಕೆ ಕಾರಣಗಳು ಏನಿರ್ಬೋದು? ಪಾಕಿಸ್ತಾನದಲ್ಲಿ ಅತಿ ಹೆಚ್ಚು ಸಂಖ್ಯೆ ಯಾಕೆ ಅನ್ನೋದು, ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಯಾಕೆ ಅಂತ ಹೇಳಿದ್ರೆ, ಅಸುರಕ್ಷಿತ ಲೈಂಗಿಕತೆ ಮತ್ತು ಬಳಸಿರುವಂಥ ಸೂಜಿಗಳ ಬಳಕೆ ಇದು ಪ್ರಮುಖ ಕಾರಣ ಆಗ್ತಾ ಇದೆ. ಅಸುರಕ್ಷಿತ ಲೈಂಗಿಕತೆ, ಸುರಕ್ಷತೆನೇ ಇಲ್ಲ. ಆಮೇಲೆ ಬಳಸಿರುವಂಥ ಸೂಜಿಗಳು ಇದಾವಲ್ಲ, ಅದನ್ನು ಮತ್ತೆ ಒಬ್ಬರಿಗೆ ಯೂಸ್ ಮಾಡಿದ್ರೆ ಮತ್ತೊಬ್ಬರಿಗೆ ಯೂಸ್ ಮಾಡೋದು, ಹಂಗಾಗ್ತಾ ಇದೆ. ಅಸುರಕ್ಷಿತ ಇಂಜೆಕ್ಷನ್ ಅಭ್ಯಾಸಗಳು, ಕ್ರಿಮಿನಾಶಕವಿಲ್ಲದ ರಕ್ತ ವರ್ಗಾವಣೆ ಆಗ್ತಾ ಇದೆ. ಇನ್ನು 3ನೇದು, ಕಳಪೆ ಸೋಂಕು ತಡೆಗಟ್ಟುವ ಕ್ರಮಗಳು ಮತ್ತು ಅತಿರೇಕದ ನಕಲಿ ಚಿಕಿತ್ಸೆ ಮುಂದುವರಿತಾ ಇದೆ, ಹಾವಳಿ ಇದೆ. ಇನ್ನು ಅಭಿದಮನಿ ಮೂಲಕ ಮಾದಕ ದ್ರವ್ಯ ಸೇವನೆ ಸೋಂಕಿಗೆ ಇದು ಪ್ರಮುಖ ಕಾರಣ ಆಗ್ತಾ ಇದೆ. ನಕಲಿ ವೈದ್ಯಕೀಯ ಅಭ್ಯಾಸಗಳಿಂದ ಮಕ್ಕಳು ಮತ್ತು ಸಂಗಾತಿಗಳಲ್ಲಿ ಸೋಂಕು ಇದೆ. ನೆಟ್ಟಗಾಗಿ ಸರಿಯಾಗಿ ವೈದ್ಯರು ಕೂಡ ಇಲ್ಲ ಅಂತೆ ಪಾಕಿಸ್ತಾನದ. ಅಸುರಕ್ಷಿತ ಲೈಂಗಿಕತೆ ಮತ್ತು ಬಳಸಿರುವಂತಹ ಸೂಜಿಗಳನ್ನು ಬಳಸಿಕೊಂಡು ಅಭಿದಮನಿ ಮೂಲಕ ಮಾದಕ ದ್ರವ್ಯ ಸೇವನೆಯ ಸೋಂಕುಗಳನ್ನು ಪ್ರಮುಖವಾಗಿ ಅತಿ ಹೆಚ್ಚು ಸೋಂಕುಗಳು ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಕಾರಣಗಳು. ಅದರ ಜೊತೆಗೆ ಅಸುರಕ್ಷಿತವಾಗಿ ಇಂಜೆಕ್ಷನ್, ಆಮೇಲೆ ನೆಟ್ಟಗಾಗಿ ಡಾಕ್ಟ್ರು ಸರಿ ಇಲ್ಲ ಅನ್ನೋದು, ಅಲ್ಲಿ ನಕಲಿ ವೈದ್ಯರ ಹಾವಳಿ ಇದೆ. ಗೊತ್ತೇ ಇಲ್ಲ ಯಾವುದು HIV ಮತ್ತೊಂದು ಬೇರೆ ರೋಗ ಯಾವುದು ಅನ್ನೋದು ಕಂಡುಹಿಡಿಕೆ ಆಗ್ತಾ ಇಲ್ಲ. ಅಲ್ಲಿ 3,69,000 HIV ಸೋಂಕಿತರ ಪೀಡಿತರು ಏನಿದಾರಲ್ಲ, ಅವರ ಪೈಕಿ ಕೇವಲ 84 ಜನ ಸಿಕ್ಕಾಕಿಕೊಂಡಿದ್ದಾರೆ. ಉಳಿದ ಸಂಖ್ಯೆ ಎಷ್ಟು? ಉಳಿದ ಆಲ್ಮೋಸ್ಟ್ 3 ಲಕ್ಷ ಜನ. ಆ 3 ಲಕ್ಷ ಜನ ಎಲ್ಲಿದ್ದಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ. ಅವರನ್ನು ಹುಡುಕೋದೇ ಭಾಳ ಚಾಲೆಂಜಿಂಗ್. ಅದರ ಜೊತೆಗೆ ಈ HIV ಸೋಂಕು ಇದೆಯಲ್ಲ, ಎಲ್ಲದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಜಾಸ್ತಿ ಕಂಡು ಬರ್ತಾರೆ. ಮಕ್ಕಳಲ್ಲಿ ಈ ಸೋಂಕು ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಆತಂಕ ಈಗ ಪಾಕಿಸ್ತಾನದಲ್ಲಿರೋದು. ಅದನ್ನು ಹೇಗೆ ತಡೆಗಟ್ಟೋದು ಮಕ್ಕಳಲ್ಲಿ ಗೊತ್ತಾಗೋದಿಲ್ಲ. ಮಕ್ಕಳಲ್ಲಿ ಈ ರೀತಿ ಸೋಂಕು ಜಾಸ್ತಿ ಆದರೆ ಯಾವ ಸಿಂಪ್ಟಮ್ಸ್ನ ಹೇಗೆ ಯಾವ ರೀತಿಯಾಗಿ ಚಿಕಿತ್ಸೆ ಕೊಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಪಾಕಿಸ್ತಾನಕ್ಕೆ. ನೋಡಿ, 14 ವಯಸ್ಸಿನ ಒಳಗೆ 0 ಇಂದ 14 ವಯಸ್ಸಿನ ಗುಂಪಿನಲ್ಲಿ ಹೊಸ ಸೋಂಕುಗಳ ಸಂಖ್ಯೆ ಇದೆ. 2010ರಲ್ಲಿ 530ರಿಂದ 23 ಅಂತ ಬಂದಾಗ 2023ರಲ್ಲಿ 1,800ಕ್ಕೆ ಏರಿಕೆ ಆಗಿದೆ. ಕೇವಲ 530 ಇತ್ತು 2010ರಲ್ಲಿ. 23 ಅಂತ ಬಂದಾಗ 1,800ಕ್ಕೆ ಏರಿಕೆ ಆಗಿದೆ. ಲರ್ಕಾನಾ ಟಾನ್ಸಾದ ಪ್ರಕರಣಗಳಲ್ಲಿ 80%ಕ್ಕಿಂತ ಹೆಚ್ಚು ಮಕ್ಕಳಿದ್ದಾರೆ ಅನ್ನೋದು. ಇನ್ನು ನಿಷೇಧಿತ ಮರುಬಳಕೆ ಮಾಡಬಹುದಾದ ಸಿರಿಂಜ್ಗಳು ಇನ್ನೂ ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಆಗ್ತಾ ಇದೆ. ಅದರ ಕಡೆ ಪಾಕಿಸ್ತಾನ ಗಮನ ಕೊಡಬೇಕೀಗ. ಇನ್ನು ರಕ್ತ ಬ್ಯಾಂಕ್ ನಿಯಮಗಳನ್ನು ಸರಿಯಾಗಿ ಪಾಲಿಸುತ್ತಿಲ್ಲ, ಇದರಿಂದ ಮಕ್ಕಳಿಗೆ HIV ಇದೆ ಅನ್ನೋದು.
ಈ HIV ದೇಣಿಗೆ ಹಣ ಬಂದಿರುತ್ತೆ, ಅದನ್ನು ಕೂಡ ಪಾಕಿಸ್ತಾನ ಕದ್ದಿದೆ ಅಂತ. ದೇಣಿಗೆ ಹಣವನ್ನು ಕದ್ದಿತಾ ಇರುವಂಥ ಈ ಪಾಕಿಸ್ತಾನ ಕಟ್ಟುನಿಟ್ಟಾಗಿ ಕಂಟ್ರೋಲ್ಗೆ ತರೋದಕ್ಕೆ ಹೇಗೆ ಸಾಧ್ಯ ಆಗಲ್ಲ ಅಂತ ಹೇಳ್ತಾ ಇದ್ದೇವೆ. ಒಂಥರ ಪಾಕಿಸ್ತಾನ ಭಿಕ್ಷೆ ಬೇಡುವಂಥ ಹಂತಕ್ಕೆ ಬಂದಿದೆ. ಇದು ಸಹಜವೇ ಕಂಟ್ರೋಲ್ಗೆ ಬರುವಂಥ ಸಾಧ್ಯತೆ ಅಂತೂ ಇಲ್ಲವೇ ಇಲ್ಲ. HIV ದೇಣಿಗೆ ಪಾಕಿಸ್ತಾನ ಕದ್ದಿರುವಂಥದ್ದು ಈ ದೇಣಿಗೆ ಹಣವನ್ನು. ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಕಾರ್ಯಕ್ರಮದ ದೇಣಿಗೆ ಹಣ ಇದೆಯಲ್ಲ, ಕಳುವಾಗಿದೆ. ಎಲ್ಲಿ ಹೋಯಿತು ಅನ್ನೋದು, ದೇಣಿಗೆಯಾಗಿ ನೀಡಲಾಗಿರುವಂತಹ ಈ 8 ಲಕ್ಷ ವಸ್ತುಗಳನ್ನು ಸ್ಥಳೀಯರು ಕದ್ದಿದ್ದಾರೆ ಅನ್ನೋದು. ದೇಣಿಗೆಯಾಗಿ 8 ಲಕ್ಷ ವಸ್ತುಗಳು ಏನಿದಾವಲ್ಲ ಸ್ಥಳೀಯರು ಕದ್ದಿದ್ದಾರೆ. ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಅಲ್ಲಿ ಇರುವಂಥ ಸ್ಥಳೀಯರಿಗೆ. ಸೊ ಮಕ್ಕಳು ಮತ್ತು ಹಿರಿಯರು ಸೋಂಕಿಗೆ ಒಳಗಾಗ್ತಿರೋದನ್ನು ವ್ಯವಸ್ಥಿತವಾಗಿ ವೈಫಲ್ಯ ಏನು ಎದುರಿಸ್ತಾ ಇದೆಯಲ್ಲ, ನಿಜವಾಗಲೂ ಕೂಡ ಆತಂಕ ಇದು. ದೇಣಿಗೆ ಬರುವಂಥ ಹಣವನ್ನು, ದೇಣಿಗೆ ಸಿಗುವಂಥ ವಸ್ತುಗಳನ್ನು ಕದ್ಕೊಂಡು ಹೋಗ್ತಿದ್ದಾರೆ ಅಂದರೆ ಪಾಕಿಸ್ತಾನದ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಕೂಡ ನಾವು ಒಂದ್ಸಲ ಯೋಚನೆ ಮಾಡಬೇಕಾಗತ್ತೆ. ಇನ್ನು ಪಾಕಿಸ್ತಾನದಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಈಗ ಅಂದರೆ ಪಾಕಿಸ್ತಾನದಲ್ಲಿ ಇರಾನ್ ಹಾರ್ಮುಜ್ ಬಿಕ್ಕಟ್ಟಿನ ಎಫೆಕ್ಟ್ ಇದೆಯಲ್ಲ, ಪಾಕಿಸ್ತಾನದಲ್ಲಿ ಜೀವ ಉಳಿಸುವ ಔಷಧಿಗಳಿಗಾಗಿ ಪರದಾಡುವಂಥ ಪರಿಸ್ಥಿತಿ. ಈಗ ಹೆಂಗಿದೆ ಗೊತ್ತಾ, ಈಗ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈ ಔಷಧಿ ವಸ್ತುಗಳು ಅಲ್ಲಿಂದನೇ ಬರಬೇಕು, ಹಾರ್ಮುಜ್ ಕಡೆಯಿಂದ, ಅದು ಕೂಡ ಬರ್ತಾ ಇಲ್ಲ. ಅದು ಎಫೆಕ್ಟ್ ಆಗ್ತಾ ಇರೋದು. ಕಚ್ಚಾ ವಸ್ತು ಆಮದು ಸ್ಥಗಿತ ಆಗಿದೆ. ಸರ್ಕಾರದ ತೆರಿಗೆ ನೀತಿಗಳಿಂದಾಗಿ ಮಧುಮೇಹ, ಕ್ಯಾನ್ಸರ್ ಔಷಧ ಇದೆಲ್ಲವೂ ಕೂಡ ಕೊರತೆ ಆಗ್ತಾ ಇದೆ. ಕಾರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂಥ ಯುದ್ಧ. ಕರಾಚಿ, ಲಾಹೋರ್ ಮತ್ತು ಇಸ್ಲಾಮಾಬಾದ್ನಲ್ಲಿ ಔಷಧಗಳ ಬೆಲೆ ಈಗ ಗಗನಕ್ಕೆ ಏರ್ತಾ ಇದೆ. ರೋಗಿಗಳು ಸಂಕಷ್ಟಕ್ಕೆ ಸಿಕ್ಕಾಕಿಕೊಂಡಿದ್ದಾರೆ, ಪರದಾಡುವಂಥ ಪರಿಸ್ಥಿತಿ ಇದೆ. ಪಾಕಿಸ್ತಾನದಲ್ಲಿ 2023ರಿಂದಲೇ ಔಷಧಿಗಳ ಬೆಲೆ ಏರಿಕೆ ಆಗಿದೆ. 2024ರಲ್ಲಿ 50ರಷ್ಟು ಹೆಚ್ಚಳ ಆಗಿದೆ. ಸೊ ಹಂಗಾಗಿ ಏನು ಮಾಡಬೇಕು, ಅಲ್ಲಿನ ಜನ ಬದುಕೋದೆ ಭಾಳ ಕಷ್ಟ ಆಗಿಬಿಟ್ಟಿದೆ ಪಾಕಿಸ್ತಾನದಲ್ಲಿ. ನೋಡಿದ್ರಲ್ಲ ಇವತ್ತಿನ ಪ್ರಮುಖ ಸುದ್ದಿಗಳನ್ನು. ಪಾಕಿಸ್ತಾನ ಯಾವ ರೀತಿಯಾಗಿ ತತ್ತರಿಸಿ ಹೋಗ್ತಾ ಇದೆ HIV ಕಡೆಯಿಂದ. ಇನ್ನು ಅಮೆರಿಕ ಇರಾನ್ ನಡುವೆ ಎಲ್ಲಿಯ ತನಕ ಯುದ್ಧ ಬರ್ತಿದೆ ಅನ್ನೋದು. ಆಮೇಲೆ ಅಂತೂ ಇಂತೂ ಕೊನೆಗೂ ಕೂಡ ದಳಪತಿ ವಿಜಯ್ಗೆ ಬಹುಮತ ಸಿಕ್ಕಿರುವಂಥ ಹಿನ್ನೆಲೆಯಲ್ಲಿ ನಾಳೆ ಅಂತೂ ಭರ್ಜರಿ ಆಗಿರುವಂಥ ಪದಗ್ರಹಣ ಪ್ರಮಾಣವಚನ ಕಾರ್ಯಕ್ರಮ ಇರುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.